ಕನ್ನಡ ವ್ಯಾಕರಣದಲ್ಲಿ ಅತ್ಯಂತ ಮಹತ್ವದ ಪರಿಕಲ್ಪನೆ ಅಂತಂದರೆ ನಾಮಪದ. ಈ ನಾಮಪದ ವ್ಯಾಕರಣವನ್ನು ತಿಳಿಬೇಕಾಗಿತ್ತು ಅಂದರೆ ನಾವು ಕನ್ನಡದೊಳಗೆ ಹಲವಾರು ರೀತಿಯ ವ್ಯಾಕರಣ ಪುಸ್ತಕಗಳಲ್ಲಿ ಹೇಳಿದ್ದಾರೆ. ನಾಮಪದ ಅಂತಂದರೆ ಏನು, ನಾಮಪದವನ್ನು ಯಾವುದನ್ನು ನಾಮಪದ ಅಂತೀವಿ, ಯಾವುದನ್ನು ಅನ್ನೋದಿಲ್ಲ, ನಾಮಪದ ಆಗಬೇಕಾಗಿತ್ತು ಅಂತಂದರೆ ಏನು ಬೇಕು ಅನ್ನೋದನ್ನು ನಾವೆಲ್ಲ ವ್ಯಾಕರಣದಲ್ಲಿ ಓದಿದ್ದೀವಿ. ಆದರೆ ಇಲ್ಲಿ ನೋಡಿ, ನಾಮಪದ ಅಂತಂದರೆ ಏನು? ಈ ವ್ಯಾಕರಣಕ್ಕೆ ಮೂಲನೇ ನಾಮಪದ. ಕನ್ನಡ ವ್ಯಾಕರಣವನ್ನು ನಾವು ರಚನೆ ಮಾಡಬೇಕಾಗಿತ್ತಂತಂದರೆ ಕನ್ನಡ ವ್ಯಾಕರಣದಲ್ಲಿ ಅತ್ಯಂತ ಮಹತ್ವವಾದದ್ದೇ ಏನಪ್ಪ ಅಂತಂದರೆ ನಾಮಪದ. ಈ ನಾಮಪದ ಯಾಕೆ ಬೇಕು ಅಂತಂದರೆ, ನಾಮಪದ ಇಲ್ಲ ಅಂತಂದರೆ ನಾವು ಮಾತಾಡುವಾಗ ಯಾರಿಗಾಗಿ ಮಾತಾಡತ್ತಿದ್ದೀವಿ, ಏನು ಮಾತಾಡತ್ತೀವಿ ಅಂತಕ್ಕಂತಹ ಅರ್ಥವನ್ನೇ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾಮಪದ ಯಾಕೆ ಬೇಕು ಅಂತಂದರೆ, ನಾವು ಏನನ್ನು ಮಾತಾಡುತ್ತಿದ್ದೇವೆ, ಯಾರ ಜೊತೆಗೆ ಮಾತಾಡ್ತಿದ್ದೇವೆ ಎಂಬ ಅರ್ಥವನ್ನು ತಿಳಿಬಹುದು. ಯಾರು, ಹೇಗೆ, ಎಲ್ಲಿ ಮತ್ತು ಏನು ಮಾತಾಡ್ತಿದ್ದಾರೆ ಎಂಬ ಅರ್ಥವನ್ನು ತಿಳಿಯೋಕೆ ನಾವು ಏನು ಮಾಡ್ತೀವಿ, ನಾಮಪದವನ್ನು ಬಳಸ್ತೀವಿ. ಕನ್ನಡ ವ್ಯಾಕರಣದಲ್ಲಿ ಮಹತ್ವದ ಪರಿಕಲ್ಪನೆ. ಹಾಗಾದರೆ ಈ ನಾಮಪದ ಅಂತಕ್ಕಂಥದ್ದು ಪೂರ್ಣ ಪದ. ಈ ನಾಮಪದ ಆಗಬೇಕಾಗಿತ್ತಂದರೆ ಯಾವ ಥರದ ಅವಶ್ಯಕತೆ ಇದೆ ನೋಡ್ರಿ. ಇನ್ನೊಂದು ಪರಿಕಲ್ಪನೆ, ಅದನ್ನು ನಾವು ನಾಮ ಪ್ರಕೃತಿ ಅಂಥೇಳಿ ಕರಿತೀವಿ. ನೋಡ್ರಿ ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ನಾಮಪದವನ್ನು ತಿಳಿಯುವ ಮುಂಚೆ ನಾವು ಫಸ್ಟು ಈ ನಾಮ ಪ್ರಕೃತಿ ಬಗ್ಗೆ ತಿಳಿಬೇಕು. ಈ ನಾಮ ಪ್ರಕೃತಿಗೆ ಇನ್ನೊಂದು ಹೆಸರಿದೆ, ಅದನ್ನೇನಂತ ಕರಿತೀವಿ, ಪ್ರಾತಿಪದಿಕ ಅಂಥೇಳಿ ಕರಿತೀವಿ. ಅಂದರೆ ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಈ ನಾಮಪದದ ಮೂಲ ರೂಪ ಅಂತಂದರೆ, ಮೊದಲ ನಾಮಪದ ಹುಟ್ಟಬೇಕಾಗಿತ್ತು ಅಂತಂದರೆ ಈ ನಾಮ ಪ್ರಕೃತಿ ಬೇಕು. ಈ ನಾಮ ಪ್ರಕೃತಿಗೆ ಇನ್ನೊಂದು ಹೆಸರು ಏನು ಅಂತ ಕೇಳ್ತಾರೆ ಕ್ವಶನ್. ಆಗ ಅದಕ್ಕೆ ಪ್ರಾತಿಪದಿಕ ಅಂತಲೂ ಕರೀತಾರೆ. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂಥೇಳಿ ನಾವು ಕರಿತೀವಿ. ಇಲ್ಲಿದೆ ನೋಡ್ರಿ, ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂಥೇಳಿ ಕರಿತೀವಿ. ಹಾಗಾದರೆ ಈ ನಾಮ ಪ್ರಕೃತಿಗಳಿಗೆ ಏನನ್ನು ಆ್ಯಡ್ ಮಾಡಿದ್ವಿ, ಏನನ್ನು ಸೇರಿಸಿದರೆ ನಮಗೆ ನಾಮಪದ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈ ನಾಮ ಪ್ರಕೃತಿಗಳಿಗೆ ನಾವು ಏನಾದರೂ ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದರೆ ಏನು ಮಾಡ್ತೀವಿ, ನಾಮಪದಗಳಾಗಿ ಪರಿವರ್ತನೆ ಮಾಡ್ತೀವಿ. ನಾಮಪದಗಳು ಆಗಬೇಕಾಗಿತ್ತು ಅಂದರೆ ವಿದ್ಯಾರ್ಥಿಗಳೇ, ನಮಗೆ ನಾಮ ಪ್ರಕೃತಿ ಬೇಕು ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದರೆ ನಮಗೆ ನಾಮಪದ ಸಿಗುತ್ತೆ. ಹಾಗಾಗಿ ಈ ನಾಮಪದ ಎಂಬ ಪರಿಕಲ್ಪನೆ ನೋಡ್ರಿ ಕೊಟ್ಟಿದ್ದಾರೆ ಎಕ್ಸಾಂಪಲ್. ಇದು ರಾಮ ಅಂತಕ್ಕಂಥದ್ದು ನಾಮ ಪ್ರಕೃತಿ. ಈ ರಾಮ ಎಂಬ ನಾಮ ಪ್ರಕೃತಿಗೆ ನಮ್ಮಲ್ಲಿ ಕನ್ನಡದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು 7 ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸುವಂತ ಹೋದರೆ ನಮಗೊಂದು ನಾಮಪದ ಸಿಗುತ್ತೆ. ಅದನ್ನು ನೋಡ್ರಿ, ಕನ್ನಡದಲ್ಲಿ ಉ ಎಂಬ ಪ್ರಕೃತಿಯನ್ನು ರಾಮ ಎಂಬ ನಾಮ ಪ್ರಕೃತಿಗೆ ಹೆಚ್ಚಿದರೆ ಪ್ರತ್ಯಯವನ್ನು ರಾಮನು ಎಂಬ ನಮಗೆ ನಾಮಪದ ಸಿಗುತ್ತೆ. ಹಾಗಾದರೆ ರಾಮ ಎಂಬ ನಾಮ ಪ್ರಕೃತಿಗೆ ಅನ್ನು ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿದರೆ ನಮಗೆ ರಾಮನನ್ನು ಎಂಬ ನಾಮಪದ ಸಿಗುತ್ತೆ. ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ನಾಮ ಪ್ರಕೃತಿಗಳಿಗೆ ನಾವು ಸೇರಿಸ್ಕೊಂಡು ಹೋದ್ವಿ ಅಂತಂದ್ರೆ ನಮಗೆ ಏನು ಸಿಗುತ್ತೈತಿ ಅಂತಂದ್ರೆ ನಾಮಪದ ಸಿಗುತ್ತೆ. ರಾಮನು, ರಾಮನನ್ನು, ರಾಮನಿಗೆ, ರಾಮನ ದೆಸೆಯಿಂದ ರಾಮನ, ರಾಮ ಎಂಬ ನಾಮಪದಗಳು ನಮಗೆ ಸಿಗುತ್ತಾ ಹೋಗ್ತಾವ. ಈ ರೀತಿಯಾಗಿ ನಾಮಪದಗಳು ಏನಾಗ್ತಾವ, ರಚನೆ ಆಗ್ತಾವ. ಈ ನಾಮಪದಗಳು ರಚನೆಯಾಗಬೇಕಾಗಿತ್ತು ಅಂತಂದರೆ ನಮಗೆ ವಿಭಕ್ತಿ ಪ್ರತ್ಯಯಗಳ ಅವಶ್ಯಕತೆ ಇದೆ. ಈ ವಿಭಕ್ತಿ ಪ್ರತ್ಯಯಗಳು ಯಾರಿಗೆ ಸೇರ್ತಾವಪ್ಪ ಅಂತ ಕೇಳಿದರೆ ನಾಮ ಪ್ರಕೃತಿಗೆ ಸೇರ್ತಾ ಹೋಗ್ತಾವ. ಹಾಗಾದರೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಯಾವ ರೀತಿಯಾಗಿ, ಈಗ ರಾಮ, ಈ ಕೆಳಗಿನವುಗಳಲ್ಲಿ ಯಾವುದು ನಾಮಪದ ಅಂಥೇಳಿ ಕೇಳ್ತಾರೆ. ಈ ಕೆಳಗಿನ, ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ರಿ, ರಾಮ ಎಂಬುವುದು ಅಂಥೇಳಿ ಕೊಡ್ತಾನೆ. ರಾಮ ಎಂಬುವುದು ಇದು ಏನಿದು ನಾಮಪದನೋ, ನಾಮಪದ ಅಥವಾ ನಾಮ ಪ್ರಕೃತಿ, ನಾಮ ಪ್ರಕೃತಿ ಅಥವಾ ಧಾತು ವಿಭಕ್ತಿ ಪ್ರತ್ಯಯ ಯಾವುದೂ ಅಲ್ಲ.
ಈ ರೀತಿ ಕೊಟ್ಟ ಅಂತಂದರೆ ನೋಡ್ರಿ, ಈ ರೀತಿ ಕೊಟ್ಟ ಅಂತಂದರೆ ನಾವಿಲ್ಲಿ ರಾಮ ಅಂತಕ್ಕಂಥದ್ದು ನಮಗೇನು ಅನಿಸುತ್ತೆ, ನಾಮಪದ ಅಂಥೇಳಿ ಕೊಡ್ತಾರೆ, ಅಥವಾ ನಾಮ ಪ್ರಕೃತಿನೋ ಅಂತ ಕೇಳ್ತಾರೆ, ಅಥವಾ ವಿಭಕ್ತಿನೋ ಅಂತ ಕೇಳ್ತಾರೆ, ಅಥವಾ ಯಾವುದೂ ಅಲ್ಲ ಅಂಥೇಳಿ 4 ಆಪ್ಷನನ್ನು ಕೊಟ್ಟಾಗ ನಾವು ಈ ರೀತಿ ಕ್ವಶನನ್ನು ಕೇಳಿದರೆ ನಾವು ನಾಮ ಪ್ರಕೃತಿ ಅಂತಕ್ಕಂತಹ ಆನ್ಸರನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾಮಪದ ಅನಿಸುತ್ತೆ, ರಾಮ ಅಂತಕ್ಕಂಥದ್ದು ಒಂದು ವ್ಯಕ್ತಿಯ ಹೆಸರಾಗಿರೋದ್ರಿಂದ ಇದೇ ನಾಮಪದ ಅಂಥೇಳಿ ನಮಗೆ ಅನಿಸುತ್ತೆ. ಆದರೆ ರಾಮ ಅಂತಕ್ಕಂಥದ್ದು ನಾಮಪದದ ಮೂಲ ರೂಪವಾಗಿರ್ತಕ್ಕಂತಹ ನಾಮ ಪ್ರಕೃತಿ ಅನ್ನೋದು ನಮಗಿಲ್ಲಿ ಗೊತ್ತಿರಬೇಕು. ಈ ರೀತಿಯಾದಂಥ ಸಣ್ಣ ಸಣ್ಣ ವಿಚಾರಗಳನ್ನು ನಾವಿಲ್ಲಿ ನಾಮಪದದಲ್ಲಿ ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈಸಿಯಾಗಿ ಹಾಕ್ತಾ ಹೋಗ್ತೀವಿ. ನೋಡಿರಿ, ರಾಮ ಅಂತಕ್ಕಂಥದ್ದು ನಾವು ಫೀಲ್ ಮಾಡ್ತೀವಿ ಯಾವ ರೀತಿಯಾಗಿ, ರಾಮ ಅಂತಂದರೆ ಇದೊಂದು ನಾಮಪದ ಅಂತೇಳಿ. ಆದರೆ ಈ ರಾಮ ಅಂತಕ್ಕಂಥದ್ದು ಯಾವುದರ ನಾಮಪದ ಅಂದರೆ ನಾಮಪದದ ಮೂಲ ರೂಪ ಇದು. ಇದಕ್ಕೆ ವಿಭಕ್ತಿ ಪ್ರತ್ಯಯವನ್ನು ಹಚ್ಚಿದ್ರೆ ಮಾತ್ರ ನಮಗೆ ರಾಮನು, ರಾಮನನ್ನು ಎಂಬ ಪೂರ್ಣ ನಾಮಪದಗಳು ಸಿಗ್ತಾವೆ. ಈ ಪೂರ್ಣ ನಾಮಪದಗಳು ಸಿಗೋಕ್ಕಿಂತ ಮುಂಚೆ ಏನಾಗಿರುತ್ತೆ, ಇದು ನಾಮ ಪ್ರಕೃತಿಯಾಗಿರುತ್ತೆ. ಇದು ನಾಮಪದ ಅಂಥೇಳಿ ಯಾವಾಗ ಆನ್ಸರ್ ಆಗುತ್ತೆ ಅಂತಂದರೆ, ಈ ನಾಮ ಪ್ರಕೃತಿ ಎಂಬ ಆನ್ಸರ್ ನಮಗೆ ಸಿಗಲಿಲ್ಲ ಅಂತಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಆಪ್ಷನ್ ಆಗಿ ನಮಗೆ ಕೊಟ್ಟಿರಲಿಲ್ಲ ಅಂತಂದರೆ ನಾಮಪದ ಅಂಥೇಳಿ ನೀವೇನಾದರೂ ಹಾಕಿದರೆ ಅದು ರೈಟ್ ಆನ್ಸರ್ ಆಗುತ್ತೆ. ಅಲ್ಲಿ ಏನಾದರೂ ನಾಮ ಪ್ರಕೃತಿ ಎಂಬ ಆಯ್ಕೆ ಇತ್ತು ಅಂತಂದರೆ ಅಲ್ಲಿ ನಾವು ನಾಮ ಪ್ರಕೃತಿಯನ್ನೇ ಹಾಕಬೇಕಾಗತ್ತೆ. ಇದು ನಮಗೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಮುಂದಿನ ಇದರಲ್ಲಿ ಹಾಗಾಗಿ ಏನಂತೀವಿ, ನಾಮಪದ ಅಂತಂದರೆ ಹೆಸರು. ನಾಮ ಎಂದರೆ ಏನು, ಫಸ್ಟು ನಾಮ ಅಂತಂದ್ರೆ ಹೆಸರು ಅಥವಾ ಹೆಸರನ್ನು ಸೂಚಿಸುವ ಪದಗಳು ಏನಿದು ನಾಮ. ಹಾಗಾಗಿ ಯಾವುದೇ ವ್ಯಕ್ತಿ ಬಗ್ಗೆ ಆಗಿರಲಿ, ಯಾವುದೇ ವಸ್ತುವಿನ ಬಗ್ಗೆ ಆಗಿರಲಿ, ಸ್ಥಳ ಆಗಿರಲಿ, ಪ್ರಾಣಿಗಳನ್ನು ಸೂಚಿಸ್ತಕ್ಕಂತಹ ಪದಗಳನ್ನು ಏನಂತ ಕರಿತೀವಿ, ನಾಮಪದ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಆಗಿರಲಿ, ಯಾವುದೇ ಒಂದು ಸ್ಥಳದ ಬಗ್ಗೆ, ಪ್ರಾಣಿಗಳ ಬಗ್ಗೆ ಅಥವಾ ಹೆಸರನ್ನು, ಭಾವನೆಗಳ ಬಗ್ಗೆ ಸೂಚಿಸ್ತಕ್ಕಂತಹ ಪದಗಳನ್ನು ಏನಂತ ಕರಿತೀವಿ ನಾವು, ನಾಮಪದ ಅಂಥೇಳಿ ಕರಿತೀವಿ. ಹಾಗಾದರೆ ಫಾರ್ ಎಕ್ಸಾಂಪಲ್ ನೋಡಿರಿ, ರಾಮ ಅಂತಕ್ಕಂಥದ್ದಾಗಿರ್ಬೋದು, ಮರಗಳು, ಶಾಲೆ, ನದಿ, ಆಕಳು, ಇಂಥವುಗಳೆಲ್ಲ ಏನಾಗ್ತವೆ, ಇವು ನಾಮಪದ. ಇವು ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಆಯಿತಾ. ಇದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಸೇರಿಸ್ಕೊಂತ ಹೋದರೆ ಏನಾಗ್ತಾವೆ, ನಾಮಪದ ಆಗ್ತಾವೆ. ಹಾಗಾಗಿ ರಾಮ ರಾಮನನ್ನು, ಮರ ಮರವನ್ನು, ಶಾಲೆ ಶಾಲೆಯನ್ನು, ಪುಸ್ತಕ ಪುಸ್ತಕವನ್ನು, ಈ ರೀತಿಯಾಗಿ ಏನು ಮಾಡ್ತೀವಿ ನಾವು, ಇವುಗಳನ್ನು ನಾಮಪದಗಳಾಗಿ ಮಾಡ್ಕೊತ ಹೋಗ್ತೀವಿ. ಹಾಗಾದರೆ ಈ ನಾಮಪದವನ್ನು ನಾವು ಏನಾದರೂ ಮತ್ತು ಬೇರೆ ಬೇರೆ ಪ್ರಕಾರಗಳಾಗಿ ವಿಂಗಡಿಸ್ತೀವ ಅಂತ ಕೇಳಿದರೆ, ಹೌದು ವಿದ್ಯಾರ್ಥಿಗಳೇ, ನೋಡಿ ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ನಾಮಪದದ ಪ್ರಕಾರಗಳಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, 9 ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಎಷ್ಟು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ, 9 ಪ್ರಕಾರಗಳಾಗಿ ಈ ನಾಮಪದದಲ್ಲಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾವುವು ನೋಡ್ರಿ, ವಸ್ತುವಾಚಕ ನಾಮಪದ ಅಂದರೆ ವಸ್ತುಗಳ ಬಗ್ಗೆ ಈ ಪದಗಳ ವಿವರಣೆಯನ್ನು ನೀಡ್ತಾವ. ಗುಣವಾಚಕ ನಾಮಪದ ಅಂದರೆ ಆ ವಸ್ತುವಿನ ಗುಣ ಇರುವಿಕೆ ಬಗ್ಗೆ ಇದು ಹೇಳುತ್ತೆ. ಸಂಖ್ಯಾವಾಚಕ ನಾಮಪದ, ಸಂಖ್ಯೆಯ ವಾಚಕ ನಾಮಪದ, ಭಾವನಾಮ, ಪರಿಮಾಣವಾಚಕ ನಾಮಪದ, ಪ್ರಕಾರವಾಚಕ ನಾಮಪದ, ದಿಗ್ವಾಚಕ ನಾಮಪದ, ಇನ್ನೊಂದು ಸರ್ವನಾಮ. ಈ ರೀತಿಯಾಗಿ 9 ಪ್ರಕಾರಗಳನ್ನು ನಾವು ಏನು ಮಾಡ್ತೀವಿ, ಈ ನಾಮಪದದ ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾವ್ಯಾವ್ರಿ, ವಸ್ತುವಾಚಕ, ಸಂಖ್ಯಾವಾಚಕ, ಗುಣವಾಚಕ, ಸಂಖ್ಯೆಯ ವಾಚಕ, ಭಾವನಾಮ, ಸರ್ವನಾಮ, ದಿಗ್ವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ. ಈ ರೀತಿಯಾಗಿ 9 ಪ್ರಕಾರಗಳನ್ನು ನಾವಿಲ್ಲಿ ನಾಮಪದದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಇವುಗಳನ್ನು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಹಾಗಾದರೆ ಏನು ವಸ್ತುವಾಚಕ ನಾಮಪದ ಅಂತಂದರೆ ಏನು ಕೇಳ್ತಾರೆ. ಕೆಳಗಡೆ ಏನು ಮಾಡ್ತಾರೆ, ಕೆಲವೊಂದು ನೇಮ್ಗಳನ್ನು ಕೊಟ್ಟು, ಪದಗಳನ್ನು ಕೊಟ್ಟು ಈ ವಸ್ತುವಾಚಕ ನಾಮಪದ ಯಾವುದು ಅಂಥೇಳಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಆಗ ಈ ವಸ್ತುವಾಚಕ ನಾಮಪದದ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮಹತ್ವವಾಗುತ್ತೆ. ಹಾಗಾಗಿ ವಸ್ತುವಾಚಕ ನಾಮಪದ ಅಂತಂದರೆ ಏನು ಅಂತಂದರೆ ನೋಡ್ರಿ, ಜೀವವಿರುವ ಮತ್ತು ನಿರ್ಜೀವ ವಸ್ತುಗಳ ಬಗ್ಗೆ
ಜೀವವಿರಲಿ ಅಥವಾ ನಿರ್ಜೀವ ವಸ್ತುಗಳಿರಲಿ, ಜೀವ ಇರ್ತಕ್ಕಂತಹ ವಸ್ತು ಆಗಿರಲಿ ಅಥವಾ ನಿರ್ಜೀವ ಆಗಿರಲಿ, ಅಂತಹ ವಸ್ತುಗಳ ಹೆಸರನ್ನು ಹೇಳ್ತಕ್ಕಂತಹ ಪದಗಳನ್ನು ಅಥವಾ ಶಬ್ದಗಳನ್ನು ನಾವೇನಂತ ಕರಿತೀವಿ? ವಸ್ತುವಾಚಕ ನಾಮಪದ ಅಂತೇಳಿ ಕರಿತೀವಿ. ನೋಡ್ರಿ, ಜೀವವಿರುವ ಅಥವಾ ನಿರ್ಜೀವ ವಸ್ತುಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವೇನಂತ ಕರಿತೀವಿ? ವಸ್ತುವಾಚಕ ನಾಮಪದ ಅಂತೇಳಿ ಕರಿತೀವಿ. ಉದಾಹರಣೆಗೆ ಅದು ವ್ಯಕ್ತಿಯ ಹೆಸರಾಗಿರಬಹುದು, ಪ್ರಾಣಿಯ ಹೆಸರಾಗಿರಬಹುದು, ಅಥವಾ ಜೀವ ಇರದೇ ಇರತಕ್ಕಂಥ ಜಡ ವಸ್ತುವಿನ ಹೆಸರಾಗಿರಬಹುದು. ಅಂಥವುಗಳನ್ನು ನಾವು ಏನಂತ ಕರಿತೀವಿ? ವಸ್ತುವಾಚಕ. ಫಾರ್ ಎಕ್ಸಾಂಪಲ್, ವ್ಯಕ್ತಿ ಹೆಸರಲ್ಲಿ ರಾಮ ಎಂಬ ಹೆಸರಾಗಿರ್ಬೋದು, ಕೃಷ್ಣ ಎಂಬ ಹೆಸರಾಗಿರ್ಬೋದು, ಸೀತೆ, ಇವೆಲ್ಲ ಏನಿವು? ವಸ್ತುವಾಚಕ ನಾಮಪದಗಳು. ಪ್ರಾಣಿ ಹೆಸರಲ್ಲಿ ಆಕಳು, ಎಮ್ಮೆ, ಎತ್ತು, ನಾಯಿ, ಬೆಕ್ಕು, ಈ ರೀತಿಯಾದಂತಹ ಪ್ರಾಣಿಗಳ ಹೆಸರುಗಳನ್ನು ಏನಂತ ಕರಿತೀವಿ? ವಸ್ತುವಾಚಕ ನಾಮಪದಗಳು. ಇನ್ನು ಜಡ ವಸ್ತುಗಳಲ್ಲಿ ಬಂದಿವೆ ಅಂತಂದರೆ ಕಲ್ಲು, ಕಟ್ಟಿಗೆ ಆಗಿರಬಹುದು, ವಾಹನ ಆಗಿರಬಹುದು, ಈ ರೀತಿಯಾದಂತಹ ವಸ್ತುಗಳು, ಜಡ ವಸ್ತುಗಳು ಅಂದರೆ ಅವುಗಳಿಗೆ ಯಾವುದೇ ರೀತಿಯಾದಂತಹ ಜೀವ ಇರೋಂಗಿಲ್ಲ. ಅಂಥ ಜಡ ವಸ್ತುಗಳಿಗೆ ನಾವು ಏನು ಮಾಡ್ತೀವಿ? ಈ ರೀತಿ ಇತ್ತು ಅಂತಂದರೆ ಇವುಗಳಿಗೆ ನಾಮಪದ, ವಸ್ತುವಾಚಕ ನಾಮಪದ ಅಂಥೇಳಿ ಕರಿತೀವಿ. ಹಾಗಾದರೆ ಈ ವಸ್ತುವಾಚಕ ನಾಮಪದಗಳಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ಪ್ರಕಾರಗಳದಾವ. 3 ಪ್ರಕಾರಗಳಾಗಿ ನಾವೇನು ಮಾಡ್ಬೋದು? ವಿಂಗಡಣೆಯನ್ನು ಮಾಡ್ಬೋದು. ವಸ್ತುವಾಚಕ ನಾಮಪದದಲ್ಲೇ ಮತ್ತು 3 ಪ್ರಕಾರ ಅದಾವ. ಒಂದು ರೂಢನಾಮ, ಇನ್ನೊಂದು ಅಂಕಿತನಾಮ, ಇನ್ನೊಂದು ಅನ್ವರ್ತಕ ನಾಮ. ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಥವಾ ಅನ್ವರ್ತನಾಮ ಅಂಥೇಳಿ ಎಷ್ಟು 3 ಪ್ರಕಾರಗಳಾಗಿ ನಾವು ಇದನ್ನು ವಿಂಗಡಣೆ ಮಾಡ್ಬೋದು. ಹಾಗಾಗಿ ಈ 3 ಪ್ರಕಾರಗಳನ್ನು ಈಗ ನೋಡ್ತಾ ಹೋಗೋಣ. ಹಾಗಾದರೆ ಏನು ರೂಢನಾಮ ಅಂತಂದರೆ ಏನು? ನಿಮಗೆ ಗೊತ್ತಿದೆ ಆಲ್ರೆಡಿ. ರೂಢನಾಮ ಅಂದರೆ ಏನು ಗೊತ್ತು, ಅಂಕಿತನಾಮ ಅಂತಂದರೆ ಏನು ಗೊತ್ತು, ಅನ್ವರ್ತನಾಮ ಅಂತಂದ್ರೂ ಗೊತ್ತು. ಆದರೂ ಇಲ್ಲಿ ನೋಡ್ರಿ, ರೂಢನಾಮ ಅಂತಂದರೆ ಬಹುಕಾಲದಿಂದಲೂ, ನೋಡ್ರಿ, ಹಿಂದಿನಿಂದಲೂ ಏನಾದರೂ ರೂಢಿಯಿಂದ, ಬಹುಕಾಲದಿಂದ ಅಥವಾ ರೂಢಿಯಿಂದ ಬಂದ ಹೆಸರುಗಳನ್ನು ರೂಢನಾಮಗಳು ಅಂಥೇಳಿ ಏನು ಮಾಡ್ತೀವಿ? ನಾವು ಕರಿತಾ ಹೋಗ್ತೀವಿ. ಬಹುಕಾಲದಿಂದಲೂ ಅಂದರೆ ಹಿಂದಿನಿಂದಲೂ ಏನು ಮಾಡ್ಕೋತ ಬಂದಿದ್ದೀವಿ? ಅವಕ್ಕೆ ಹೆಸರುಗಳನ್ನು ಕರ್ಕೋತ ಬಂದಿದ್ದೀವಿ. ಅಂಥವುಗಳನ್ನು ಏನಂತ ಕರಿತೀವಿ? ರೂಢನಾಮಗಳು ಅಂತಂದರೆ ಸಾಮಾನ್ಯವಾಗಿ ಅವು ಒಂದೇ ವರ್ಗಕ್ಕೆ ಅಥವಾ ಒಂದು ಸಮುದಾಯವನ್ನು ಸೂಚಿಸ್ತಕ್ಕಂತಹ ಶಬ್ದಗಳಾಗಿರ್ತಾವೆ. ಫಾರ್ ಎಕ್ಸಾಂಪಲ್, ಉದಾಹರಣೆ, ನದಿ ಆಗಿರ್ಬೋದು. ಯಾವುದೇ ನದಿ ಇರಲಿ, ಅದು ಕೃಷ್ಣ ಇರಲಿ, ಗಂಗೆ ಇರಲಿ, ತುಂಗಾ ಇರಲಿ, ಕಾವೇರಿ ಇರಲಿ, ಹೆಸರು ಬೇರೆ, ಆದರೆ ನದಿ ಅಂತಕ್ಕಂಥ ಪದ ರೂಢಿಯಿಂದನ ಬಂದತಿ. ಆ ನದಿಗಳಿಗೆ ನದಿನ ಅಂತ ಕರಿಬೇಕು. ಇಂಥವುಗಳನ್ನು ರೂಢನಾಮ. ಈಗ ಬೆಟ್ಟ ಇದೆ, ಬೇರೆ ಬೇರೆ ಹಲವಾರು ಜಗತ್ತಿನೊಳಗೆ ಬೇರೆ ಬೇರೆ ಬೆಟ್ಟಗಳದಾವ. ಆದರೆ ಯಾವ ಬೆಟ್ಟಕ್ಕೆ ಹೆಸರು ಬೇರೆ, ಆದರೆ ಕಾನ್ಸೆಪ್ಟ್ ಒಂದೇ. ಬೆಟ್ಟ ಅಂತಕ್ಕಂಥ ಪರಿಕಲ್ಪನೆ ರೂಢಿಯಿಂದನ ಬಂದಿದೆ. ಅವುಗಳನ್ನು ನೋಡಿದರೆ ಸಾಕು ಬೆಟ್ಟ ಅಂಥೇಳಿ ಕರಿತೀವಿ. ಇಂಥವುಗಳನ್ನು ದೇಶ ಪದ ಆಗಿರ್ಬೋದು, ಹಳ್ಳಿ ಎಂಬ ಪದ ಆಗಿರ್ಬೋದು, ಊರು ಎಂಬ ಪದ ಆಗಿರ್ಬೋದು, ಮನುಷ್ಯ ಅಂತಕ್ಕಂಥ ಪದ ಆಗಿರ್ಬೋದು, ಪಶು ಎಂಬ ಪದ ಆಗಿರ್ಬೋದು, ಪಕ್ಷಿ, ಇಂಥವುಗಳನ್ನು ನಾವೇನಂತ ಕರಿತೀವಿ? ರೂಢಿಯಿಂದನ ಕರ್ಕೊಂಡು ಬಂದಿರ್ತೀವಿ. ಇವುಗಳನ್ನು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಈಗ ಪಕ್ಷಿಗೆ ಪಕ್ಷಿನ ಅಂತ ಕರಿಬೇಕು, ಅಲ್ಲಿ ಪಶು ಅಂತ ಕರೆಯೋಕ್ಕೆ ಬರೋಂಗಿಲ್ಲ. ಪಕ್ಷಿಗಳನ್ನು ನೋಡಿ ಪಶು ಅಂಥೇಳಿ ಕರೆಯೋಕ್ಕೆ ಬರೋಂಗಿಲ್ಲ. ಅದೇ ಪಶುಗಳನ್ನು ನೋಡಿ ಪಕ್ಷಿ ಅಂತ ಕರೆಯೋಕ್ಕೆ ಬರೋಂಗಿಲ್ಲ. ಹಾಗಾಗಿ ಇವು ರೂಢಿಯಿಂದನೇ ಬಂದವು. ಪಶು ಅಂತಂದರೆ ನಮ್ಮ ಕಣ್ಣು ಮುಂದೆ ಆಕಳ, ಎಮ್ಮೆ, ಆಡ, ಈ ರೀತಿ ಕಣ್ಮುಂದೆ ಬಂದುಬಿಡುತ್ತೆ. ಪಕ್ಷಿ ಅಂತಂದ್ರೆ ನಮ್ಮ ಕಣ್ಮುಂದೆ ಬಂದುಬಿಡುತ್ತೆ, ಓ ಮೇಲೆ ಆಕಾಶದೊಳಗೆ ಹಾರಾಡ್ತಾವ ಅಂತಕ್ಕಂಥ ಪರಿಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಈ ರೀತಿಯಾಗಿ ರೂಢಿಯಿಂದನ ಬಂದಿತ್ತು ಅಂತಂದರೆ ಅವುಗಳಿಗೆ ಏನಂತ ಕರಿತೀವಿ? ನಾವು ರೂಢನಾಮ ಅಂಥೇಳಿ ಕರಿತೀವಿ. ಹಾಗಾದರೆ ಎರಡನೇದು ಯಾವುದಪ್ಪ ಅಂತಂದ್ರೆ ಅಂಕಿತನಾಮ ಅಂಥೇಳಿ. ಅಂದರೆ ಈ ಅಂಕಿತನಾಮ ಅಂತಂದರೆ ನಮ್ಮ ಗುರುತಿಗೋಸ್ಕರ, ನಮ್ಮ ಇಷ್ಟಕ್ಕೋಸ್ಕರ, ಇಷ್ಟ ಅಂದರೆ ನಮಗೆ ಕರೆಯೋಕೆ ಇಷ್ಟ ಆಗುತ್ತೆ ಅಂಥವುಗಳನ್ನು ಇಷ್ಟಾನುಸಾರವಾಗಿ ಅಥವಾ ವ್ಯವಹಾರದ ದೃಷ್ಟಿಕೋನದಿಂದ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ ವಿದ್ಯಾರ್ಥಿಗಳೇ? ಅಂಕಿತನಾಮ. ಅಂದರೆ ಇವುಗಳನ್ನು ಏನು ಮಾಡಿರ್ತೀವಿ? ನಮಗೆ ಗುರುತಿಸೋಕೆ ಈಸಿ ಆಗಲಿ, ಸರಳ ಆಗಲಿ. ಅಂದರೆ ವ್ಯಕ್ತಿಗಳನ್ನು ಗುರುತಿಸೋದಾಗಿರ್ಬೋದು, ಸ್ಥಳಗಳನ್ನು ಗುರುತಿಸೋದಾಗಿರಬಹುದು, ಮತ್ತು ಬೇರೆ ಬೇರೆ ಪ್ರಾಣಿಗಳನ್ನು ಗುರುತಿಸೋದಕ್ಕಾಗಿರ್ಬೋದು. ವ್ಯವಹಾರದ ದೃಷ್ಟಿಯಿಂದ ನಾವೇನು ಮಾಡಿರ್ತೀವಿ ಅಂತಂದರೆ ಇವುಗಳಿಗೆ ಹೆಸರನ್ನು ಇಟ್ಟಿರ್ತೀವಿ, ನಾಮಕರಣ ಮಾಡಿರ್ತೀವಿ. ಅಂಥವುಗಳನ್ನು ಏನಂತ ಕರಿತೀವಿ? ಅಂಕಿತ ನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ದರ್ಶನ್ ಅಂತಕ್ಕಂಥ ಹೆಸರನ್ನು, ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ದರ್ಶನ್ ಎಂಬ ಹೆಸರನ್ನು ಇಟ್ಟಿದ್ದೀವಿ. ಒಬ್ಬ ವ್ಯಕ್ತಿ ಇದ್ದಾಳೆ, ಆಕೆಗೆ
ಚೇತನ ಅಂಥೇಳಿ ಹೆಸರಿಟ್ಟಿವಿ. ಅಂದರೆ ಒಬ್ಬ ವ್ಯಕ್ತಿ ಇದ್ದರೆ ದರ್ಶನ್, ಹುಡುಗ ಇದ್ದರೆ ದರ್ಶನ್ ಅಂತೇಳಿ ಹೆಸರಿಟ್ಟಿದ್ವಿ, ಹುಡುಗಿದ್ರೆ ಚೇತನ ಅಂಥೇಳಿ ಹೆಸರಿಟ್ಟಿದ್ದೀವಿ. ಅದೇ ರೀತಿ ಒಂದು ಇನ್ಸ್ಟಿಟ್ಯೂಟ್ ಇದೆ ನಮ್ಮದು ಇನ್ಸ್ಪೈರ್ ಅಕಾಡೆಮಿ, ಇದು ಕೂಡ ಅಂಕಿತನಾಮ ನಾವು ಹೆಸರಿಟ್ಟಿದ್ದೀವಿ. ಈ ರೀತಿ ಗುರುತಿಸಲು ಏನು ಮಾಡಿದ್ವಿ, ವ್ಯವಹಾರದ ದೃಷ್ಟಿಯಿಂದ ಇವುಗಳಿಗೆ ಹೆಸರಿಟ್ಟಿದ್ವಿ. ಇಲ್ಲೊಂದು ಧಾರವಾಡ ಅಂತ ಹೆಸರಿದೆ, ಇದು ಕೂಡ ಧಾರವಾಡ ಅಂದರೆ ಎಲ್ಲಿಪ್ಪ ಅಂತಂದರೆ ಕರ್ನಾಟಕದೊಳಗಿದೆ ಅಂತಕ್ಕಂಥ ಗುರುತಿಗೋಸ್ಕರ ಏನು ಮಾಡಿದ್ದೀವಿ, ಈ ಹೆಸರನ್ನು ಇಟ್ಟಿದ್ದೀವಿ. ರಾಜೀವ್ ಅಂತ ನೇಮ್ ಇದೆ. ಇವು ಆ ರಾಜೀವ್ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸುವ ಕಾರಣಕ್ಕಾಗಿ ಏನು ಮಾಡಿದ್ದೀವಿ, ಇಷ್ಟಾನುಸಾರವಾಗಿ ಇವುಗಳಿಗೆ ಒಂದು ಹೆಸರನ್ನು ಇಟ್ಟಿರ್ತೀವಿ. ಇಂಥವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅಂಕಿತ ನಾಮ ಅಂಥೇಳಿ ಕರಿತೀವಿ. ಹಾಗಾದರೆ ಇನ್ನೊಂದು ಮೂರನೇ ಪ್ರಕಾರ ಯಾವುದಪ್ಪ ಅಂತಂದರೆ ಅನ್ವರ್ತನಾಮ. ಅನ್ವರ್ತನಾಮ ಅಂತಂದರೆ ಏನು ನೋಡ್ರಿ, ಅರ್ಥಕ್ಕೆ ಅನುಸಾರವಾಗಿ ಅಥವಾ ವಸ್ತುವಿನ ಲಕ್ಷಣವನ್ನು ಗಮನಿಸಿಕೊಂಡು ಅವುಗಳಿಗೆ ಏನು ಮಾಡ್ತೀವಿ, ಹೆಸರನ್ನು ಕೊಟ್ಕೋತಾ ಹೋಗ್ತೀವಿ. ನೋಡ್ರಿ, ಅರ್ಥಕ್ಕೆ ಅನುಸಾರವಾಗಿ ವಸ್ತುವಿನ ಲಕ್ಷಣಕ್ಕನುಗುಣವಾಗಿ ಅವುಗಳನ್ನು ಆ ಹೆಸರುಗಳಿಂದ ನಾವೇನು ಮಾಡ್ತೀವಿ, ಕರಿತೀವಿ ಅವರನ್ನು. ಫಾರ್ ಎಕ್ಸಾಂಪಲ್, ಈಗ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು, ಆರಾಮಿರಲಿಲ್ಲಪ್ಪ ಅಂತಂದರೆ ಎಲ್ಲಿ ಹೋಗ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಹಾಗಾಗಿ ಆರೋಗ್ಯ ಚೆಕಪ್ ಮಾಡಿಸೋಳಕ್ಕೆ ಹೋದ್ವಿ ಅಂದ್ರೆ ಅವ್ರಿಗೆ ಏನಂತ ಕರಿತೀವಿ, ಚೆಕ್ ಮಾಡೋರಿಗೆ ಡಾಕ್ಟರ್ಗೆ ವೈದ್ಯರು ಅಂತೇಳಿ ಕರಿತೀವಿ. ನಾವು ಏನಾದರೂ ಹೊಸ ಹೊಸ ವಿಚಾರಗಳನ್ನು ಕಲಿಬೇಕಾಗಿತ್ತು ಅಂತಂದರೆ ಸ್ಕೂಲಿಗೆ ಹೋಗ್ತೀವಿ, ಕಾಲೇಜಸ್ಗೆ ಹೋಗ್ತೀವಿ. ಅಲ್ಲಿ ಯಾರು ಇರ್ತಾರೆ, ನಮಗೆ ಉಪನ್ಯಾಸಕರು ಇರ್ತಾರೆ ಅಥವಾ ಶಿಕ್ಷಕರು ಇರ್ತಾರೆ, ಶಿಕ್ಷಕ ಅಂಥೇಳಿ ಕರಿತೀವಿ ಅವರಿಗೆ. ಅದೇ ರೀತಿ ಯಾರಿಗೋ ಒಬ್ಬರಿಗೆ ಕೇಳ್ಸಂಗಿಲ್ಲ, ಅವ್ರಿಗೆ ನಾವು ಕೇಳ್ತೇವೆ ಕಿವುಡದಾನ ಅಂಥೇಳಿ ಹೇಳ್ತೀವಿ. ಅದೇ ರೀತಿ ಒಬ್ಬರಿಗೆ ಬಹಳ ಏಜ್ ಆಗಿರ್ತೈತಿ, ಅವರಿಗೆ ಮುದುಕ ಅಂತೇಳಿ, ಮುಪ್ಪಿನ ವಯಸ್ಸಕ್ಕೆ ಬಂದಿರ್ತಾರೆ, ಅವ್ರಿಗೆ ಏನಂತ ಕರಿತೀವಿ, ಅನ್ವರ್ತಕ ನಾಮದಲ್ಲಿ ಮುದುಕ ಅಂತೇಳಿ ಕರಿತೀವಿ. ಅದೇ ರೀತಿ ಒಬ್ಬರು ಏನಂದಾರ, ಈಗ ನಾನು ಬೇರೆ ಬೇರೆ ಡ್ರೈವ್ ಮಾಡಿಕೊಂಡು ಗಾಡಿ ಓಡಿಸ್ತಿದ್ದೆ ಅಂತಂದರೆ ನನಗೆ ಚಾಲಕ ಅಂತೇಳಿ ಕರೀತಾರೆ. ಈ ರೀತಿಯಾಗಿ ಅವರು ಮಾಡುವ ಕಾರ್ಯಗಳ ಮೇಲೆ ಅನ್ವರ್ತಕವಾಗಿ ಆ ಪದ ಬಂದಿರುತ್ತೆ, ಆ ಹೆಸರು ಬಂದಿರುತ್ತೆ. ಇಂಥವುಗಳಂದ್ರೆ ಅಂದರೆ ನಾನು ಡ್ರೈವರ್ ಇದ್ನಿ ಅಂತ, ನಾನು ಏನಾದರೂ ಚಾಲನೆ ಮಾಡ್ತಿದ್ದೆ ಅಂದರೆ ಚಾಲಕ ಅಂಥೇಳಿ ಕರೀತಾರೆ. ನಾನು ಆರೋಗ್ಯದಲ್ಲಿ ಚೆನ್ನಾಗಿ ಕಲಿತ್ಕೊಂಡು MBBS ಎಲ್ಲ ಮಾಡಿ ನಾನು ವೈದ್ಯನಾಗಿದ್ದೆ, ಡಾಕ್ಟರ್ ಇದ್ನಿ ಅಂತಂದ್ರೆ ನನಗೆ ವೈದ್ಯ ಅಂಥೇಳಿ ಕರೀತಾರೆ. ನಾನೇನಾದರೂ ಉಪನ್ಯಾಸ ಮಾಡ್ತಿದ್ದೆ ಅಂದರೆ ನನಗೆ ಶಿಕ್ಷಕ ಅಂಥೇಳಿ ಕರೀತಾರೆ. ಅಂದರೆ ನಾನು ಮಾಡುವ ಕಾರ್ಯಗಳನ್ನು ಅವಲಂಬಿಸಿ ನನಗೆ ಆ ಹೆಸರು ಬಂದಿರುತ್ತೆ. ಇಂಥವುಗಳನ್ನು ಏನಂತ ಕರಿತೀವಿ, ಅನ್ವರ್ತಕ ನಾಮ ಅಂಥೇಳಿ ಕರಿತೀವಿ. ಹೀಗೆ ನಾಮಪದದೊಳಗೆ ಮೊದಲ ಪ್ರಕಾರವಾಗಿರ್ತಕ್ಕಂತಹ ವಸ್ತುವಾಚಕ ನಾಮಪದದಲ್ಲಿ 3 ಪ್ರಕಾರಗಳು ಬರ್ತಾವೆ ಅಂತ ಹೇಳಿದೆ. ಒಂದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ತಕ ನಾಮ. ರೂಢನಾಮ ಅಂತಂದರೆ ರೂಢಿಯಿಂದ ಬಂದಿರುತ್ತೆ, ಇಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡೋಕ್ಕಾಗಂಗಿಲ್ಲ. ಅಂದರೆ ರೂಢಿಯಿಂದ ಎಲ್ಲರಿಗೂ ನದಿ ಅಂತಂದರೆ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ, ಈ ರೀತಿಯಾದಂಥ ಪದಗಳು. ಇನ್ನು ಅಂಕಿತ ನಾಮ ಅಂತಂದರೆ ವ್ಯವಹಾರದ ದೃಷ್ಟಿಕೋನದಿಂದ ನಾವೇನು ಮಾಡಿರ್ತೀವಿ, ಆ ಹೆಸರುಗಳನ್ನು ಇಟ್ಟಿರ್ತೀವಿ. ಅನ್ವರ್ತಕ ನಾಮ ಅಂತಂದರೆ ನಾವು ಮಾಡುವ ಕೆಲಸದ ಮೇಲೆ ಅವಲಂಬನೆಯಾಗಿ ಏನಾಗುತ್ತೆ, ಆ ಹೆಸರು ನಮಗೆ ಬಂದಿರುತ್ತೆ. ಇವುಗಳನ್ನು ಏನು ಮಾಡ್ತೀವಿ, ಅನ್ವರ್ತಕ ನಾಮ ಅಂಥೇಳಿ ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಮುಂದಿನ ಪರಿಕಲ್ಪನೆ ಯಾವುದಪ್ಪ ಅಂತಂದರೆ ಗುಣವಾಚಕ ನಾಮಪದಗಳು. ಏನು ಗುಣವಾಚಕ ನಾಮಪದಗಳು ಅಂತಂದರೆ, ಈ ಗುಣವಾಚಕ ನಾಮಪದಗಳು ಅಂತಂದರೆ ನೋಡ್ರಿ, ಹೆಸರಿನ ಒಳಗನ ಇದೆ ಗುಣ ಅಂಥೇಳಿ. ಗುಣ ಅಂತಂದರೆ ಅದು ಒಳ್ಳೆಯ ಗುಣನ ಆಗಿರಬಹುದು, ಅಥವಾ ಕೆಟ್ಟ ಗುಣ ಆಗಿರಬಹುದು, ಅಥವಾ ಆ ವಸ್ತುವಿನ ಲಕ್ಷಣವೂ ಆಗಿರಬಹುದು. ಗುಣವಾಚಕ ನಾಮಪದಗಳು ಅಂತಂದರೆ ನೋಡ್ರಿ, ವಸ್ತುಗಳ ಗುಣ ಆಗಿರಬಹುದು, ಅಥವಾ ವಸ್ತುಗಳ ಇರುವ ರೀತಿ ಆಗಿರಬಹುದು, ವಸ್ತುವಿನ ಸ್ವಭಾವವನ್ನು ತಿಳಿಸುವ ವಿಶೇಷಣಗಳಿಗೆ ಏನಂತ ಕರಿತೀವಿ, ಗುಣವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಅಂದರೆ ಒಂದು ಯಾವುದೋ ಪದ ಆ ಪದವನ್ನು ಹೇಳಿದ್ದೀವಿ ಅಂತಂದರೆ ಆ ಪದದಿಂದ ಆ ವಸ್ತು ಹೆಂಗೈತೆ ಅನ್ನೋದು ಗೊತ್ತಾಕೈತಿ, ಆ ವಸ್ತು ಎಲ್ಲಿ ಯಾವ ರೀತಿಯಾಗೈತೆ ಅನ್ನೋದು ಗೊತ್ತಾಕೈತಿ, ಆ ವಸ್ತುವಿನ ಸ್ವಭಾವ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಇಂತಹ ಪದಗಳನ್ನು ನಾವೇನಂತ ಕರಿತೀವಿ, ಗುಣವಾಚಕ ನಾಮಪದ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಕರಿ ಅಂತಕ್ಕಂಥ ಪದ ಇದೆ, ಬಿಳಿ ಅಂತಕ್ಕಂಥ ಪದ ಇದೆ, ಹಿರಿದು ಅಂತಂದರೆ ದೊಡ್ಡದು, ಕಿರಿದು ಅಂದರೆ ಚಿಕ್ಕದು, ಒಳ್ಳೆಯ, ಕೆಟ್ಟ, ಸುಗುಣ, ಹೊಸ, ಹಳೆ. ಇಂತಹ ಪದಗಳನ್ನು ನಾವು ಓದಿದ್ವಿ ಅಥವಾ ನಾಮಪದಗಳ ಮುಂದೆ ಅವುಗಳನ್ನು ಹಚ್ಚಿದ್ವಿ ಅಂತಂದರೆ ವಿಶೇಷಣಗಳಾಗಿ ಕಾರ್ಯನಿರ್ವಹಿಸ್ತವೆ. ಉದಾಹರಣೆ ನೋಡ್ರಿ, ವಾಕ್ಯಗಳನ್ನು, ಈ ಗುಲಾಬಿಯು ಕೆಂಪಾಗಿದೆ. ನೋಡ್ರಿ, ಈ ವಾಕ್ಯವನ್ನು ಅಬ್ಸರ್ವ್ ಮಾಡಿರಿ. ಈ ಗುಲಾಬಿಯು ಕೆಂಪಾಗಿದೆ ಎಂಬುದರೊಳಗೆ ಗುಲಾಬಿಯನ್ನು ಬಿಡ್ರಿ, ಗುಲಾಬಿ ಹೆಂಗಿದೆ ಅಂದರೆ ಗುಲಾಬಿಯ ಸ್ವರೂಪ ಹೇಗಿದೆ, ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಹೇಳುತ್ತೆ. ಗುಲಾಬಿ ಹೇಗಿದೆ,
ಕೆಂಪಿದೆ, ಕೆಂಪು ಗುಲಾಬಿ. ಕೆಂಪು ಅಂತಕ್ಕಂಥದ್ದು ಗುಲಾಬಿಯ ಬಣ್ಣವನ್ನು ಹೇಳುತ್ತೆ, ಅದರ ಸ್ವರೂಪವನ್ನು ಹೇಳುತ್ತೆ. ಯಾವುದ್ರಿ? ಕೆಂಪು ಅಂತಕ್ಕಂಥದ್ದು. ಈ ಕೆಂಪು ಅಂತಕ್ಕಂಥದ್ದು ಏನಿಲ್ಲಿ ಗುಣವಾಚಕ ಪದ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲು, ಸೈನಿಕರ ಶೌರ್ಯ ದೇಶದ ಗೌರವವಾಗಿದೆ. ನೋಡ್ರಿ, ಶೌರ್ಯ ಅಂತಕ್ಕಂಥ ಒಂದು ಪದ ಇದೆ ಇಲ್ಲಿ. ಅಂದರೆ ಇಲ್ಲಿ ಶೌರ್ಯ ಎಂಬುದು ಏನಾಗುತ್ತೆ? ಸೈನಿಕರ ಸಾಹಸ ಮತ್ತು ಅವರ ಸಾಮರ್ಥ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ವಿವರಣೆಯನ್ನು ನೀಡಿದಂತಾಗುತ್ತೆ. ಅಂದರೆ ಇಲ್ಲಿ ಶೌರ್ಯ ಅಂತಕ್ಕಂಥದ್ದು ಏನಿದು? ಆ ಸೈನಿಕರ, ನಮ್ಮ ದೇಶದ ಸೈನಿಕರ ಏನಾಗುತ್ತೆ? ಗುಣವನ್ನು ಹೇಳುತ್ತೆ. ಇದು ಗುಣವಾಚಕ ಪದ, ಇದು ಸೈನಿಕರದು. ಇನ್ನು ಕೃಷ್ಣಾ ನದಿಯು ಬಹಳ ಪವಿತ್ರವಾಗಿದೆ ಅಂಥೇಳಿ ಒಂದು ವಾಕ್ಯ ಇದೆ ಇಲ್ಲಿ. ಇದರಲ್ಲಿ ಗುಣವಾಚಕ ಯಾವುದು ಅಂತಂದರೆ ಕೃಷ್ಣಾ ನದಿಯು ಬಹಳ ಪವಿತ್ರವಾಗಿದೆ. ಪವಿತ್ರ ಅಂತಕ್ಕಂಥ ಎಂಬುದು ಒಂದು ಪದ ಇದೆ. ಈ ಪವಿತ್ರ ಪದ ಏನನ್ನು ವಿವರಣೆಯನ್ನು ನೀಡುತ್ತೆ ಅಂತಂದರೆ ಪರಿಶುದ್ಧತೆಯ ಗುಣವನ್ನು ಹೇಳುತ್ತೆ. ನೋಡ್ರಿ, ಕೃಷ್ಣಾ ನದಿ ಹೆಂಗಿದೆ ಅಂತಂದರೆ ಬಹಳ ಪರಿಶುದ್ಧವಾಗಿದೆ. ಪರಿಶುದ್ಧತೆ ಅಂತಕ್ಕಂಥ ಒಂದು ವಿವರಣೆಯನ್ನು, ಆ ಫೀಲನ್ನು ಕೊಡಬೇಕಾಗಿತ್ತು ಅಂತಂದರೆ ನಮಗೆ ಪವಿತ್ರವಾಗಿದೆ ಎಂಬ ಪದವನ್ನು ಓದಿದರೆ ಸಾಕು, ನಮಗೆ ಗೊತ್ತಾಗುತ್ತೆ, ಓಕೆ ಕೃಷ್ಣಾ ನದಿಯನ್ನು ಬಹಳ ಪರಿಶುದ್ಧ ಐತಿ ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ. ಈ ರೀತಿಯಾಗಿ ಒಂದು ಪದದಿಂದ ಇಡೀ ವಾಕ್ಯದ ಗುಣವನ್ನು ಹೇಳ್ತಿತ್ತು ಅಂತಂದರೆ ಅಂಥವುಗಳಿಗೆ ಏನಂತ ಕರಿತೀವಿ? ಗುಣವಾಚಕ ಅಂಥೇಳಿ ಕರಿತೀವಿ. ಹಾಗಾದರೆ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಇನ್ನೊಂದು ನಾಮಪದದೊಳಗೆ ಇನ್ನೊಂದು ಪ್ರಕಾರ ಯಾವುದಪ್ಪ ಅಂತಂದರೆ ಸಂಖ್ಯಾವಾಚಕ ನಾಮಪದ ಅಂಥೇಳಿ. ನೋಡ್ರಿ, ಸಂಖ್ಯಾವಾಚಕ ನಾಮಪದ ಏನು? ಸಂಖ್ಯಾವಾಚಕ ನಾಮಪದ ಅಂತಂದರೆ ನೋಡ್ರಿ, ಸಂಖ್ಯಾವಾಚಕ ನಾಮಪದ ಅಂದರೆ ಸಂಖ್ಯೆಯನ್ನು, ನೋಡ್ರಿ ಹೆಸರಿನಲ್ಲೇ ಇದೆ, ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ? ಸಂಖ್ಯಾವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಸಂಖ್ಯೆಯನ್ನು ಸೂಚಿಸುವ ಪದಗಳು ಅಂತಂದರೆ ಹೇಗೆ? ನೋಡ್ರಿ, ಸಂಖ್ಯೆಯನ್ನು ಸೂಚಿಸುವ ಪದಗಳು ಅಂತಂದರೆ ಒಂದು ಎಂಬ ಸಂಖ್ಯೆ ಇದೆ, 2, 3, 100, 1000 ಈ ರೀತಿಯಾಗಿ ಸಂಖ್ಯೆಯನ್ನು ಸೂಚಿಸ್ತಿತ್ತು ಅಂತಂದರೆ ಅವುಗಳನ್ನು ಏನಂತ ಕರಿತೀವಿ? ಸಂಖ್ಯಾವಾಚಕ ನಾಮಪದ ಅಂಥೇಳಿ ಕರಿತೀವಿ. ನೋಡ್ರಿ, ಇವೇನು ಮಾಡ್ತಾವ? ಸಂಖ್ಯೆಯನ್ನು ನೇರವಾಗಿ ಸೂಚಿಸ್ತಾವೆ. 1 ಅಂತಂದರೆ ಓಕೆ, 1 ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ, 1 ಇದು ಅಂತೇಳಿ. 2 ಅಂತಂದರೆ 2 ಗೊತ್ತಾಗುತ್ತೆ, 2 ಇದು, 3 ಈ ರೀತಿ ನೇರವಾಗಿ ಸಂಖ್ಯೆಯನ್ನು ಸೂಚಿಸ್ತಿತ್ತು ಅಂತಂದರೆ ಅಂತಹ ಪದಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಂಖ್ಯಾವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಹಾಗಾದರೆ ಈ ಸಂಖ್ಯಾವಾಚಕ ನಾಮಪದಗಳಿಗೆ ಉದಾಹರಣೆ ಏನು? ನನ್ನ ಬಳಿ 3 ಪೆನ್ನುಗಳಿವೆ. ನನ್ನ ಬಳಿ ಎಷ್ಟು ಪೆನ್ನುಗಳಿವೆ? 3 ಪೆನ್ನುಗಳಿವೆ. ನೋಡ್ರಿ, 3 ಪೆನ್ನುಗಳಿವೆ. 3 ಅಂತಕ್ಕಂಥದ್ದು ಏನಿದು? ಸಂಖ್ಯಾವಾಚಕ ನಾಮಪದ. 3 ಅಂತಕ್ಕಂಥದ್ದು ಏನಿದು? ಸಂಖ್ಯಾವಾಚಕ ನಾಮಪದ. ಅದೇ ರೀತಿ ಆ ಗಿಡದಲ್ಲಿ 10 ಹೂವುಗಳಿವೆ. ಆ ಗಿಡದಲ್ಲಿ 10 ಹೂವುಗಳಿವೆ. ನೋಡ್ರಿ, ಎಷ್ಟು ಹೂವುಗಳದಾವ ಎಂಬುದಕ್ಕೆ ಕ್ವಶನ್ಸ್ ಕೊಟ್ಟಿದ್ದಾರೆ. 10 ಹೂವುಗಳದಾವ ಅಂಥೇಳಿ ನೇರವಾಗಿ ನಾವು ಹೇಳ್ಬೋದು. ಈ ರೀತಿಯಾಗಿ ಆ ವಾಕ್ಯದಲ್ಲಿ ನೇರವಾಗಿ ಸಂಖ್ಯೆಯನ್ನು ಸೂಚಿಸ್ತಿತ್ತು ಅಂತಂದರೆ ಅಂತಹ ಪದಗಳಿಗೆ ನಾವೇನಂತ ಕರಿಬೋದು? ಸಂಖ್ಯಾವಾಚಕ ನಾಮಪದಗಳು ಅಂಥೇಳಿ ಕರಿಬೋದು. ಹಾಗಾದರೆ ಸಂಖ್ಯಾವಾಚಕ ನಾಮಪದಗಳಾಯಿತು. ಈಗ ಇನ್ನೊಂದು ಪ್ರಕಾರ ಆಗಿರ್ತಕ್ಕಂಥ ಸಂಖ್ಯೆಯ ವಾಚಕ ನಾಮಪದ ಅಂತಂದರೆ ಏನು? ನೋಡ್ರಿ, ಸಂಖ್ಯೆಯ ವಾಚಕ ನಾಮಪದ ಅಂತಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳು ಅಥವಾ ಪದಗಳು. ಅಂದರೆ ಇಲ್ಲೇನ್ರಿ, ಇಲ್ಲಿ ನೋಡ್ರಿ, ಸಂಖ್ಯೆಯನ್ನು ಸೂಚಿಸುವ ಪದಗಳು ಅಂತಂದೆ. ಇಲ್ಲಿ ಸಂಖ್ಯೆಯಿಂದ ಕೂಡಿರುವ ಶಬ್ದಗಳು ಅಥವಾ ವಸ್ತುಗಳನ್ನು ಹೇಳ್ತಾವವು. ಯಾವ ರೀತಿಯಾಗಿ? ಸಂಖ್ಯೆಯಿಂದ ಹೆಂಗೆ ಕೂಡ್ತಾವ್ರಿ? ನೋಡ್ರಿ, ಇಲ್ಲಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ತಿಳಿಸುವ ಶಬ್ದಗಳನ್ನು ಏನಂತ ಕರಿತೀವಿ? ಸಂಖ್ಯೆಯ ವಾಚಕ ಅಂತಂದರೆ 1ನೆಯ, 2ನೆಯ, ಜೋಡಿ ಎಂಬ ಪದ ಆಗಿರ್ಬೋದು, ಶತಮಾನ ಅಂತಕ್ಕಂಥ ಪದ ಆಗಿರ್ಬೋದು. ಇವುಗಳನ್ನು ಸಂಖ್ಯೆಯ ವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಶತಮಾನ ಅಂತಕ್ಕಂಥ ಪದ ಇದೆ. ಶತಮಾನ ಅಂತಂದರೆ 100 ವರ್ಷ, ಹೌದಿಲ್ಲ ರೀ? 100ನ್ನು ಕನ್ಸಿಡರ್ ಮಾಡಲ್ಲ. ಶತಮಾನ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ. ಅದೇ 100 ಅಂತ ಬರೆದಿತ್ತು ಅಂತಂದರೆ ಈ ರೀತಿಯಾಗಿ 100 ಅಂತ ಬರೆದಿತ್ತಂದರೆ ಇದು ಸಂಖ್ಯಾವಾಚಕ. ಶತಮಾನ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ. ಹಾಗಾಗಿ
ಒಂದನೆಯ ಉದಾಹರಣೆ ನೋಡ್ರಿ, ಅಂದರೆ ಇಲ್ಲಿ ಏನು ಹೇಳುತ್ತೆ, ಇದು ವಸ್ತು ಯಾವ ಕ್ರಮದಲ್ಲಿದೆ, ಎಲ್ಲಿದೆ, 100ನೇ ಸ್ಥಾನದಲ್ಲಿದೆಯೋ, 1ನೆಯ ಸ್ಥಾನದಲ್ಲಿದೆಯೋ, 3ನೆಯ ಸ್ಥಾನದಲ್ಲಿದೆಯೋ, ಹೀಗೆ ವಸ್ತುವಿನ ಕ್ರಮದ ಬಗ್ಗೆ, ಇರುವಿಕೆಯ ಅಸ್ತಿತ್ವದ ಬಗ್ಗೆ ಏನಾದರೂ ಮಾತಾಡ್ತಿತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಸಂಖ್ಯೆಯ ವಾಚಕ ನಾಮಪದ ಅಂತೇಳಿ ಕರಿತೀವಿ. ಹಾಗಾದರೆ ಉದಾಹರಣೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಉದಾಹರಣೆ ನೋಡಿ ವಿದ್ಯಾರ್ಥಿಗಳೇ, ಅವನು ಮೊದಲನೇ ಸ್ಥಾನ ಪಡೆದನು. ಯಾವುದೋ ಒಂದು ಓಟದೊಳಗನೋ ಯಾವುದೋ ಒಂದು ಸ್ಪರ್ಧೆ ಒಳಗನೋ ಏನು ಮಾಡಿದ್ದಾನೆ, ಬಹಳ ಜನ ಇರ್ತಾರೆ, ಅದರೊಳಗೆ ಏನು ಮಾಡಿದಾನ, ಮೊದಲನೇ ಸ್ಥಾನವನ್ನು ಪಡ್ಕೊಳ್ತಾನೆ. ಹಾಗಾಗಿ ಮೊದಲನೇ ಎಂಬ ಪದ ಏನಿದೆಯಲ್ಲ, ಇಲ್ಲಿ ಮೊದಲನೇ ಎಂಬ ಪದ ಏನಿದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಸಂಖ್ಯೆಯ ವಾಚಕ ನಾಮಪದ ಅಂಥೇಳಿ ಕರಿತೀವಿ. ಅದೇ ರೀತಿ ನಮ್ಮ ಊರಲ್ಲಿ ಜೋಡಿ ಹಕ್ಕಿಗಳು ಬಂದವು. ಅಂದರೆ ಜೋಡಿ ಅಂತಂದರೆ ಎರಡು, ಜೋಡಿ ಅಂತಂದರೆ ಎರಡು, ಜೊತೆ ಜೊತೆಯಲ್ಲಿ ಜೋಡಿ ಅಂತಂದರೆ 2 ಹಕ್ಕಿಗಳು ಬಂದವು. ಇಲ್ಲಿ ನೋಡಿ, ಜೋಡಿ ಎಂಬ ಪದ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ, ಸಂಖ್ಯೆಯ ವಾಚಕ ನಾಮಪದ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಸಂಖ್ಯಾವಾಚಕ ನಾಮಪದ ಮತ್ತು ಸಂಖ್ಯೆಯ ವಾಚಕ ನಾಮಪದಗಳು ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ರಿ, ವಸ್ತುವಿನ ಸ್ಥಿತಿ ಬಗ್ಗೆ, ಅಂದರೆ ಎಷ್ಟನೇ ಸ್ಥಾನದಲ್ಲಿದ್ದಾನೆ, ಎಷ್ಟು ಬಂದಿದ್ದಾವೆ, ಶತಮಾನ, ಇಂತಹ ಪದಗಳು ಬಂದರೆ ಇಲ್ಲಿ ಡೈರೆಕ್ಟಾಗಿ ಅಂತಂದರೆ ನಮ್ಮ ನೇರವಾಗಿ ಏನು ಮಾಡ್ತಾವ, ಸಂಖ್ಯೆಗಳನ್ನು ಸೂಚಿಸ್ತಾ ಹೋಗ್ತಾವ. 1, 2, 100. ಇಲ್ಲಿ 1 ಅಂತಂದರೆ ಸಂಖ್ಯಾವಾಚಕ, 1ನೇಯ ಅಂತಂದರೆ ಸಂಖ್ಯೆಯ ವಾಚಕ, 2 ಅಂತಂದರೆ ಸಂಖ್ಯಾವಾಚಕ, 2ನೇಯ ಅಂತಂದರೆ ಸಂಖ್ಯೆಯ ವಾಚಕ. ಅದೇ ಇಲ್ಲಿ ನೋಡಿರಿ, ಶತಮಾನ ಅಂತಂದರೆ ಸಂಖ್ಯೆಯ ವಾಚಕ, 100 ಅಂತ ಹಿಂಗೆ ಬರೋದ್ರಿ ಅಂತಂದರೆ, ಈ ರೀತಿಯಾಗಿ ಬರೋದ್ರಿ ಅಂತಂದರೆ ಇದು ಸಂಖ್ಯಾವಾಚಕ. ಇಷ್ಟೇ ಡಿಫ್ರೆನ್ಸು ಎರಡಕ್ಕೂ. ಇವುಗಳನ್ನು, ಇಂತಹ ಸೂಚಿಸ್ತಕ್ಕಂಥ ಪದಗಳನ್ನು ಏನಂತ ಕರಿತೀವಿ, ಸಂಖ್ಯಾವಾಚಕ ನಾಮಪದಗಳು ಮತ್ತು ಸಂಖ್ಯೆಯ ವಾಚಕ ನಾಮಪದಗಳು ಅಂಥೇಳಿ ನಾವಿದನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಕಾರ ಯಾವುದಪ್ಪ ಅಂತಂದರೆ ಪರಿಮಾಣವಾಚಕ ನಾಮಪದ ಅಂಥೇಳಿ ಬರುತ್ತೆ, ಇನ್ನೊಂದು ಪ್ರಕಾರವಾಚಕ ನಾಮಪದ ಅಂಥೇಳಿ ಬರುತ್ತೆ. ಹಾಗಾದರೆ ಏನು ಈ ಪರಿಮಾಣವಾಚಕ ನಾಮಪದ ಅಂತಂದರೆ ಏನು, ಅಥವಾ ಪ್ರಕಾರವಾಚಕ ನಾಮಪದ ಅಂತಂದರೆ ಏನು ನೋಡಿ ವಿದ್ಯಾರ್ಥಿಗಳೇ. ವಸ್ತುಗಳ ಸಾಮಾನ್ಯವಾಗಿರ್ತಕ್ಕಂಥ ಅಳತೆಯ ಬಗ್ಗೆ ಮಾತಾಡ್ತಕ್ಕಂತಹ ಪದಗಳು, ಪರಿಮಾಣದ ಬಗ್ಗೆ ಹೇಳ್ತಕ್ಕಂಥ ಪದಗಳು, ಆ ವಸ್ತುವಿನ ಗಾತ್ರದ ಬಗ್ಗೆ ಮುಂತಾದವುಗಳ ಬಗ್ಗೆ ಏನಾದರೂ ಮಾತಾಡ್ತಿತ್ತು ಅಂತಂದರೆ ಹೇಳುವ ಪದಗಳನ್ನು ನಾವು ಏನಂತ ಕರಿತೀವಿ, ಪರಿಮಾಣವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಅಂತಂದರೆ ಒಂದು ವಸ್ತುವಿನ ಗಾತ್ರವಾಗಿರಬಹುದು, ಆ ವಸ್ತುವಿನ ಪರಿಮಾಣವಾಗಿರಬಹುದು, ಆ ವಸ್ತುವಿನ ಅಳತೆ ಬಗ್ಗೆ ಏನಾದರೂ, ಆ ವಸ್ತುವಿನ ಅಳತೆ ಬಗ್ಗೆ ಹೇಳ್ತಕ್ಕಂತಹ ಶಬ್ದವಾಗಿತ್ತು ಅಂತಂದರೆ, ಪದವಾಗಿತ್ತು ಅಂತಂದರೆ ಅಂಥವುಗಳನ್ನು ಏನಂತ ಕರಿತೀವಿ, ನಾವು ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಅಷ್ಟು ಎಂಬ ಪದ ಇದೆ, ಇಷ್ಟು ಎಂಬ ಪದ ಇದೆ, ಹಲವು ಎಂಬ ಪದ ಇದೆ, ಕೆಲವು ಎಂಬ ಇದೆ, ಸ್ವಲ್ಪ ಎಂಬ ಪದ ಇದೆ. ಇವುಗಳನ್ನು ಏನಂತ ಕರಿತೀವಿ, ಪರಿಮಾಣವಾಚಕ. ಇವುಗಳನ್ನು ದಿನನಿತ್ಯದ ಆಡುಭಾಷೆಯಲ್ಲಿ ನಾವು ಹಲವಾರು ಬಾರಿ ಇವುಗಳನ್ನು ಬಳಸ್ತಾ ಹೋಗ್ತೀವಿ. ಅಷ್ಟು ನೀರು ಕುಡಿದೆ, ಇಷ್ಟು ಕುಡಿದೆ, ನೆಕ್ಸ್ಟು ಇಷ್ಟು ತಿಂದೆ, ಹಲವು ಬಾರಿ ನಾನು ಅಲ್ಲಿ ಹೋಗಿ ಭೇಟಿಯಾಗಿದ್ದೀನಿ, ಸ್ವಲ್ಪ ನಾನು ಈಗ ಪ್ರಯತ್ನ ಪಡ್ತಿದ್ದೀನಿ. ಈ ರೀತಿಯಾಗಿ ಪದಗಳನ್ನು ನಾವು ಏನು ಮಾಡ್ತೀವಿ, ಪರಿಮಾಣವನ್ನು, ಅದರ ಪರಿಮಾಣವನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲಿ ವಿವರಣೆಯನ್ನು ನೀಡ್ತಿದ್ದೀವಿ. ಇಂತಹ ಪದಗಳನ್ನು ಏನಂತ ಕರಿತೀವಿ, ಪರಿಮಾಣವಾಚಕ ಪದಗಳು ಅಂಥೇಳಿ ಕರಿತೀವಿ. ಹಾಗಾದರೆ ಉದಾಹರಣೆಯನ್ನು ನೋಡಿದ್ರಿ, ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ ಅಂತಂದರೆ ಸ್ವಲ್ಪ ಉಳಿದೈತಿ. ಎಷ್ಟು ಉಳಿದೈತೆ ಅಂಥೇಳಿ ನಾವಿಲ್ಲಿ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಸ್ವಲ್ಪ ಉಳಿದೈತಿ, ಅದು ಎಷ್ಟು ಉಳಿದೈತೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಅಂತಕ್ಕಂಥ ಪದ ಏನಿದೆಯಲ್ಲ, ಇದು ಆ ಎಣ್ಣೆಯ ಪರಿಮಾಣವನ್ನು, ಗಾತ್ರವನ್ನು ಹೇಳುತ್ತೆ. ಎಷ್ಟು ಉಳಿದಿದೆ, ಸ್ವಲ್ಪ ಉಳಿದಿದೆ. ಇದನ್ನು ನಾವು ಏನು ಮಾಡ್ತೀವಿ, ಪರಿಮಾಣವಾಚಕ ಅಂಥೇಳಿ ಪದ ಅಂಥೇಳಿ. ಕೆಲಸಕ್ಕೆ ಸಾಕಷ್ಟು ಸಮಯ ಬೇಕು. ಒಂದು ಕೆಲಸ ಮಾಡೋದಿದೆ, ಈಗ ಆ ಕೆಲಸ ಸಾಕಷ್ಟು ಸಮಯ ಬೇಕಂತ ಹೇಳ್ತೀವಿ. ಎಷ್ಟು ಬೇಕು ಅಂತೇಳಿ ನಿಖರವಾಗಿ 1 ಗಂಟೆ ಬೇಕಾ, 2 ಗಂಟೆ ಬೇಕಾ, ಈ ರೀತಿ ನಿಖರವಾಗಿ ಹೇಳಂಗಿಲ್ಲ. ಆ ಕೆಲಸಕ್ಕೆ ಎಷ್ಟು ಬೇಕು, ಸಾಕಷ್ಟು ಸಮಯ ಬೇಕಂಥೇಳಿ ಏನು ಮಾಡ್ತೀವಿ, ಹೇಳ್ತೀವಿ. ಈ ಸಾಕಷ್ಟು ಅಂತಕ್ಕಂಥ ಪದ ಏನಿದೆಯಲ್ಲ, ಇದನ್ನು ನಾವು ಆ ವಸ್ತುವಿನ ಗಾತ್ರ ಅಥವಾ ಅದರ ಪರಿಮಾಣವನ್ನು, ಅಳತೆಯನ್ನು ಹೇಳುತ್ತೆ. ಇನ್ನು ಗುರುಗಳು ನಮಗೆ ಅಪಾರ ಜ್ಞಾನ ನೀಡಿದರು. ಗುರುಗಳು
ಸ್ಕೂಲ್ ಒಳಗೆ ಅಥವಾ ಶಾಲೆ ಒಳಗೆ ಏನು ಮಾಡಿದ್ದಾರೆ, ನಮಗೆ ಅಪಾರವಾದ ಜ್ಞಾನ ಅಂತ ನೀಡಿದರು. ಇಲ್ಲಿ ನಮಗೆ ಅಪಾರ ಅಂತಕ್ಕಂಥ ಪದ ಇದೆಯಲ್ಲ, ಇದು ಎಷ್ಟು ಜ್ಞಾನ ನೀಡಿದರು ಎಂಬುದಕ್ಕೆ ಗೊತ್ತಲ್ಲ. ಕೊಟ್ಟಿದ್ದಾರ, ಜ್ಞಾನವನ್ನು ನೀಡಿದಾರ, ಆದರೆ ಎಷ್ಟು, ಬಹಳಷ್ಟು, ಅಪಾರವಾದಂಥ ಪದ ಅಂತಕ್ಕಂಥದ್ದು. ಇವತ್ತು ಹೆಚ್ಚು ತಾಪಮಾನ ಇದೆ, ಇವತ್ತೇನಾಗಿದೆ, ಭಾಳ ಬಿಸಿಲಿದೆ, ತಾಪಮಾನ ಏನಿದೆ, ಜಾಸ್ತಿ ಇದೆ. ಎಷ್ಟಿದೆ ಅಂತ ಹೇಳಲ್ಲ, ನಿಖರವಾಗಿ ಹೇಳಲ್ಲ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ, 10 ಡಿಗ್ರಿ ಸೆಲ್ಸಿಯಸ್ ಇದೆಯಾ, 15 ಡಿಗ್ರಿ ಸೆಲ್ಸಿಯಸ್ ಇದೆಯಾ, 30 ಇದೆ, ಏನೂ ಇಲ್ಲ. ಇಲ್ಲಿ ನಿಖರತೆ ಇರೋಂಗಿಲ್ಲ. ಆದರೆ ಎಷ್ಟಿದೆ, ಹೆಚ್ಚಿದೆ, ಹೆಚ್ಚು ತಾಪಮಾನ ಇದೆ ಅಂತಕ್ಕಂಥ ಪದ ಆಗಿರ್ಬೋದು. ಈ ಹೆಚ್ಚು ಅಂತಕ್ಕಂಥದ್ದು ಏನಾಗುತ್ತೆ ನಮಗಿಲ್ಲಿ, ಆ ತಾಪಮಾನದ ಪರಿಮಾಣವನ್ನು ಹೇಳುತ್ತೆ, ಆ ತಾಪಮಾನದ ಗಾತ್ರವನ್ನು ಹೇಳುತ್ತೆ, ಎಷ್ಟಿದೆ ಅಂತಕ್ಕಂಥ ಏನಾಗುತ್ತೆ, ಪರಿಕಲ್ಪನೆಯನ್ನು ಹೇಳುತ್ತೆ. ಇಂತಹ ಪದಗಳನ್ನು ನಾವು ಏನಂತ ಕರಿತೀವಿ, ಪರಿಮಾಣವಾಚಕ ಪದಗಳು ಅಂಥೇಳಿ ಕರಿತೀವಿ. ಹಾಗಾದರೆ ಪ್ರಕಾರವಾಚಕ ಪದಗಳು ಅಂತಂದರೆ ಏನು ನೋಡ್ರಿ. ಇಲ್ಲಿ ವಸ್ತುಗಳ ಅಳತೆ, ಪರಿಮಾಣ, ಗಾತ್ರವನ್ನು ಹೇಳಿದರೆ ಪರಿಮಾಣವಾಚಕದಲ್ಲಿ, ಈ ಪ್ರಕಾರವಾಚಕದಲ್ಲಿ ಆ ವಸ್ತುವಿನ ಸ್ಥಿತಿ ಬಗ್ಗೆ ಮಾತಾಡುತ್ತೆ. ಆ ವಸ್ತುವಿನ ಸ್ಥಿತಿ ಆಗಿರ್ಬೋದು, ಆ ಇರ್ತಕ್ಕಂಥ ರೀತಿ, ಯಾವ ರೀತಿಯ ಸ್ವಭಾವವನ್ನು ಹೊಂದಿದೆ, ಏನದರ ರೀತಿ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ನೀಡುತ್ತೆ. ಅಂತಂದರೆ ಒಂದು ವಸ್ತುವಿನ ಸ್ಥಿತಿ ಅಥವಾ ರೀತಿಯನ್ನು ಹೇಳುವಂತಹ ಪದಗಳಿಗೆ ನಾವು ಏನಂತ ಕರಿತೀವಿ, ಪ್ರಕಾರವಾಚಕ ನಾಮಪದಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಅಂತಹ ಎಂಬ ಪದ ಆಗಿರಬಹುದು, ಇಂತಹ, ಅಂಥವರು, ಇಂಥವರು, ಇಂತಹ ಪದಗಳನ್ನು ಪ್ರಕಾರವಾಚಕ ಅಂತಂದರೆ, ಇದು ನೋಡಿ, ಅಂತಹ ಪ್ರಕಾರದವರು, ಇವರು ಇಂತಹ ಪ್ರಕಾರದಾರ, ಅಂಥವ್ರು ಹಂಗಿಲ್ಲ, ಇಂಥವ್ರು ಹಿಂಗಿದಾರ ಅಂತೇಳಿ ನಾವೇನು ಡೈಲಿ ಮಾತಾಡ್ತೀವಲ್ಲ, ಇಂಥ ಪದಗಳನ್ನು ಏನಂತ ಕರಿತೀವಿ, ಪ್ರಕಾರವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಉದಾಹರಣೆಗೆ ಅಂತಹ ವಿಷಯ ಚರ್ಚಿಸಬೇಡ ಎಂಬ ವಾಕ್ಯ ಇದೆ. ಇಲ್ಲಿ ನೋಡ್ರಿ, ನಾವು ಅಂತಹ ವಿಷಯ ಅಂತಂದರೆ ಅಲ್ಲಿ ಒಳ್ಳೆಯ ವಿಚಾರನೂ ಆಗಿರಬಹುದು, ಅಥವಾ ಒಳ್ಳೆಯ ವಿಷಯನೂ ಆಗಿರಬಹುದು, ಕೆಟ್ಟ ವಿಷಯನೂ ಆಗಿರಬಹುದು. ನಾವೇನು ಹೇಳ್ಬಿಡ್ತೀವಿ, ಅಲ್ಲಿ ಏನು ಮಾತಾಡ್ತಿರ್ತೀವಲ್ಲ, ಆಗ ಅಂಥ ವಿಚಾರ ನನ್ನ ಜೋಡಿ ಮಾತಾಡಬೇಡ ಅಂತ ಏನು ಅಂತೀವಲ್ಲ, ಅಂತಹ ಎಂಬ ಪದ ಏನಾಗುತ್ತೆ, ಇದು ಪ್ರಕಾರವಾಚಕ ಪದವಾಗಿರುತ್ತೆ, ನಾಮಪದವಾಗಿರುತ್ತೆ. ಅದೇ ರೀತಿ ಎಂಥ ಕೆಲಸ ಮಾಡಿದೆ ಅಂಥೇಳಿ ಅಂತಿರ್ತೀವಿ ನಾವು. ಏನಾದರೂ ದೋಸ್ತ್ ಬಂದು ಕೆಟ್ಟ ಕೆಲಸ ಮಾಡಿರ್ತಾನೆ, ಎಂಥ ಕೆಲಸ ಮಾಡಿದೀಪ ನೀನು ಅಂಥೇಳಿ ಅಂತಿರ್ತೀವಿ. ಇಲ್ಲಿ ಎಂಥ ಕೆಲಸ ಮಾಡಿದೆ ಅಂತಕ್ಕಂಥ ವಾಕ್ಯದೊಳಗೆ ಎಂಥ ಅಥವಾ ಎಂಥ ಎಂಬ ಪದ ಏನಿರುತ್ತೆ, ಇದು ಪ್ರಕಾರವಾಚಕ ನಾಮಪದ. ಅಂತಹ ಗುರುಗಳು ನಮಗೆ ಬೇಕು ಅಂದರೆ, ಒಬ್ಬರು ಒಳ್ಳೆಯ ಗುರುಗಳಿರ್ತಾರೆ, ಶಿಕ್ಷಕರು ಇರ್ತಾರೆ ಕಾಲೇಜ್ ಒಳಗೆ ಅಥವಾ ಸ್ಕೂಲ್ ಒಳಗೆ. ಆಗ ನಮ್ಗೆ ಅಂತಹ ಗುರುಗಳಿದ್ರೆ ಭಾಳ ಚಲೋ ಆಗ್ತೈತೆ ನೋಡ್ರಿ ಅಂತ ಅನಿಸ್ತೈತಿ. ಆಗ ಇಲ್ಲಿ ಅಂತಹ ಅಂತಂದರೆ ಆ ಗುರುಗಳು ಬಹಳ ಏನೋ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾರೆ, ಬೇಕು ಅಂತೇಳಿ ಅಂತಹ ಎಂಬ ಪದ ಏನಿದೆ ಇಲ್ಲಿ ಪ್ರಕಾರವಾಚಕ ನಾಮಪದ ಆಗುತ್ತೆ. ಅಂಥವರು ಸುಳ್ಳು ಹೇಳುವುದಿಲ್ಲ. ಯಾರೋ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ, ಬಹಳ ನಿಯತ್ತಾದಂಥ ವ್ಯಕ್ತಿ, ಎಂದೂ ಸುಳ್ಳು ಮಾತಾಡಲ್ಲ ಅಂಥೇಳಿ ಅವನ ಮೇಲೆ ನಂಬಿಕೆ ಇದೆ. ಅವ್ರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಹೇಳಿದರು ಅಂತಂದರೆ ಆಗ ನಾವು ಅವ್ರಿಗೆ ಹೇಳ್ತೀವಿ, ಅಂಥವರೆಲ್ಲ ಸುಳ್ಳು ಹೇಳಂಗಿಲ್ಲಪ್ಪ ಅಂತೇಳಿ. ಈ ರೀತಿ ಇಲ್ಲಿ ಅಂಥವರು ಎಂಬ ಪದವನ್ನು ನಾವು ಏನು ಯೂಸ್ ಮಾಡಿದ್ದೀವಲ್ಲ, ಈ ಅಂಥವರು ಎಂಬತಕ್ಕಂಥದ್ದು ಏನಾಗುತ್ತೆ ನಮಗೆ ಪ್ರಕಾರವಾಚಕ ಪದ ಅಂತಂದರೆ. ನೋಡ್ರಿ, ಪರಿಮಾಣವಾಚಕ ನಾಮಪದ ಮತ್ತು ಪ್ರಕಾರವಾಚಕ ನಾಮಪದ ಅಂತಂದರೆ ಇಲ್ಲಿ ಒಂದು ವಸ್ತುವಿನ ಸಾಮಾನ್ಯ ಅಳತೆ, ಗಾತ್ರದ ಬಗ್ಗೆ ಮಾತಾಡ್ತೈತಿ. ಇಲ್ಲಿ ಅದರ ಸ್ಥಿತಿ ಮತ್ತು ರೀತಿ ಬಗ್ಗೆ ಮಾತಾಡತ್ತಿ. ಅವರ ಗುಣನೂ ಅನ್ಬೋದು, ಅವ್ರಿಗೆ ಒಳ್ಳೆ ಗುಣಗಳಿದ್ವು ಅಂತಂದ್ರೆ ಹೋಲಿಕೆ ಮಾಡಿನೂ ಮಾತಾಡ್ತೀವಿ. ಇಂಥವುಗಳ ಪದಗಳನ್ನು ನಾವು ಏನಂತ ಕರಿತಾ ಹೋಗ್ತೀವಿ, ಪ್ರಕಾರವಾಚಕ ನಾಮಪದಗಳು ಮತ್ತು ಪರಿಮಾಣವಾಚಕ ನಾಮಪದಗಳು ಅಂಥೇಳಿ ನಾವು ಕನ್ನಡದಲ್ಲಿ ವ್ಯಾಕರಣದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಮುಂದಿನ ಪ್ರಕಾರ ಯಾವುದಪ್ಪ ಅಂತಂದರೆ ಭಾವನಾಮಗಳು ಅಂತಿದೆ, ಮತ್ತು ಇನ್ನೊಂದು ದಿಗ್ವಾಚಕಗಳು ಅಂತಂದರೆ ಈ ನಾಮಪದ ಪ್ರಕಾರಗಳಲ್ಲಿ ಭಾವನಾಮಗಳು ಅಂದರೆ ನಾಮಪದ ಅಂತಂದ್ರೆ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಪದಗಳು ಬರ್ತವೆ ಇದರಲ್ಲಿ. ಅಂದರೆ ಯಾವುವು ನಾವು ಮಾತಾಡಬೇಕಾದ್ರೆ ಕೆಲವೊಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ. ಅದು ಸಂತೋಷವಾಗಿರಬಹುದು, ದುಃಖವಾಗಿರಬಹುದು, ಕೆಟ್ಟತನವಾಗಿರಬಹುದು, ಕೆಲವೊಂದಿಷ್ಟು ಆಕರ್ಷಕವಾದಂಥ ಭಾವನೆಗಳನ್ನು ನಾವೇನು ಮಾಡ್ತೀವಿ, ಸೂಚಿಸ್ತೀವಿ. ಅಂತಹ ಪದಗಳನ್ನು ಭಾವನಾಮಗಳಲ್ಲಿ ಈ ಪ್ರಕಾರದಲ್ಲಿ ಬರುತ್ತೆ. ಹಾಗಾದರೆ ಭಾವನಾಮಗಳ ಪದಗಳು ಯಾವ ಅಂತಂದರೆ ಏನು? ವಸ್ತುಗಳು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ, ಅಂದರೆ ಒಂದು ವಸ್ತು ಏನು ಮಾಡುತ್ತೆ, ಆ ವಸ್ತುವಿನ ಭಾವನೆಯನ್ನು, ಆ ವಸ್ತುವಿನ ಕ್ರಿಯೆಯನ್ನು ತಿಳಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ, ಭಾವನಾಮಗಳು ಅಂಥೇಳಿ ಕರಿತೀವಿ. ಉದಾಹರಣೆಗೆ ನೋಡ್ತೀವಿಗೆ ನೋಟ ಎಂಬ ಪದ ಇದೆ. ನೋಟ ಎಂತಕ್ಕಂಥದ್ದು ಇದೊಂದು ಭಾವನಾಮ ಪದ. ಅಂದರೆ ಯಾಕೆ ನೋಟ ಅಂತಕ್ಕಂಥದ್ದು ಭಾವನಾಮ ಪದ ಆಗುತ್ತೆ ಅಂತಂದರೆ,
ನಾವೇನು ಮಾಡ್ತೀವಿ, ನೋಡುವುದರ ಭಾವ ಏನಾಗಿರುತ್ತೆ, ನೋಟದೊಳಗೆ ಇರ್ತೈತಿ. ನಾವು ನೋಡುತ್ತಿದ್ದೇವೆ, ನೋಡುವುದರ ಭಾವನೆ ಏನಾಗಿರುತ್ತೆ, ನೋಟ ಅಂಥೇಳಿ ಆಗಿರುತ್ತೆ. ನೋಡುವುದರ ಭಾವವೇ ನೋಟ. ಈ ನೋಟ ಅಂತಕ್ಕಂಥದ್ದು ಭಾವನಾಮ ಪದ, ಅಂದರೆ ಒಬ್ಬ ವ್ಯಕ್ತಿಯ ಭಾವನೆ, ನೋಡುವುದು ಅವನ ಭಾವನೆ ಆಗಿರುತ್ತೆ. ಇನ್ನು ಓಟ ಅಂತಕ್ಕಂಥ ಪದ ಇದೆ. ಓಟ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಓಡುವುದರ ಭಾವನೆಯನ್ನು ತಿಳಿಸುತ್ತೆ. ಓಡುವುದರ ಭಾವವೇ ಓಟವಾಗಿರುತ್ತೆ. ಓಡುವುದರ ಭಾವವೇ ಓಟ. ಅಂದರೆ ಆ ವ್ಯಕ್ತಿ ಬಹಳ ಸ್ಪೀಡಾಗಿ ಓಡುತ್ತಾನೆ ಅಂತಂದಿವಿ ಅಂದರೆ ಆ ವ್ಯಕ್ತಿಯ ಏನು ಮಾಡ್ತದೆ ಅಂದರೆ ಭಾವನೆ ಓಟದಲ್ಲಿ ಜಾಸ್ತಿ ಇದನ್ನಿದ್ದಾನೆ, ಅಂದರೆ ಓಟ ಅಂತಕ್ಕಂಥದ್ದು ಆ ವ್ಯಕ್ತಿಯ ಭಾವನೆ ಅಂತೇಳಿ. ಇನ್ನು ಬಿಳುಪು ಅಂತಕ್ಕಂಥ ಪದ ಇದೆ. ಬಿಳುಪು ಅಂತಂದರೆ ಬಿಳಿಯದರ ಭಾವ, ಹೌದಿಲ್ರಿ. ಬಿಳಿಯದ ಅಂದರೆ ನಾವು ನೋಡಪ್ಪ ನಮ್ಮ ಗೆಳೆಯ ಬಿಳಿ ಶರ್ಟ್ ಹಾಕೊಂಡ ಬಿಳುಪು ಐತಿ ಅಂದರೆ ಬಿಳಿ ಶರ್ಟ್ ಹಾಕೊಂಡು ಅಂದರೆ ಬಿಳಿಯದರ ಭಾವವೇ ಬಿಳುಪು. ಬಿಳಿಯದರ ಭಾವವೇ ಬಿಳುಪು. ಇನ್ನು ಕಪ್ಪು ಅಂತಕ್ಕಂಥ ಪದ ಇದೆ. ಕರಿಯದರ ಭಾವವೇ ಏನಾಗುತ್ತೆ, ಕಪ್ಪು ಆಗಿರುತ್ತೆ. ಕರಿಯದರ ಭಾವ ಏನಾಗಿರುತ್ತೆ, ಕಪ್ಪು ಅಂತಕ್ಕಂಥದ್ದಾಗಿರುತ್ತೆ. ಈ ರೀತಿಯಾಗಿ ಒಂದು ವಸ್ತುವಿನ ಭಾವನೆಗಳನ್ನು, ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಏನಾದರೂ ಆ ಪದ ತಿಳಿಸ್ತಿತ್ತು ಅಂತಂದರೆ ಏನಂತೀವಿ ಅಂತಂದರೆ ಭಾವನಾಮ ಪದಗಳು ಅಂಥೇಳಿ ಕರಿತೀವಿ. ಈ ಭಾವನಾಮ ಒಬ್ಬ ವ್ಯಕ್ತಿಯ ಸ್ಥಿತಿ ಅಂದರೆ ಯಾವ ರೀತಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಅಂತಕ್ಕಂಥದ್ದು ಈ ಪದಗಳಿಂದ ನಾವು ಅರ್ಥ ಮಾಡ್ಕೋಬಹುದು. ಹಾಗಾದರೆ ಇನ್ನೊಂದು ಪ್ರಕಾರ ಯಾವುದಪ್ಪ ಅಂತಂದರೆ ದಿಗ್ವಾಚಕಗಳು. ಪ್ಲಸ್ ವಾಚಕಗಳು, ದಿಗ್ವಾಚಕಗಳು ಅಂಥೇಳಿ ಕರಿತೀವಿ. ಈ ದಿಗ್ವಾಚಕ ಪದಗಳು ಅಂತಂದರೆ ಈ ಹೆಸರಿನೊಳಗಿದೆ ದಿಕ್ಕುಗಳನ್ನು ಸೂಚಿಸುವ ಪದಗಳನ್ನು ಏನಂತ ಕರಿತೀವಿ, ದಿಗ್ವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಅಂತಂದರೆ ಈ ದಿಗ್ವಾಚಕಗಳು ದಿಕ್ಕುಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ತಿಳಿಸ್ತವೆ. ನೋಡ್ರಿಗ ಇಲ್ಲಿ ಕೊಟ್ಟಿದ್ದೀನಿ. ಉತ್ತರ ಅಂತಕ್ಕಂಥ ದಿಕ್ಕು ಇದೆ, ದಕ್ಷಿಣ ಅಂತಕ್ಕಂಥದ್ದಿದೆ, ಪೂರ್ವ ಇದೆ, ಪಶ್ಚಿಮ. ಇವೇನು ಮಾಡ್ತಾವ, ದಿಕ್ಕುಗಳನ್ನು ಸೂಚಿಸ್ತವೆ. ಇವು ಅಷ್ಟೇನ್ರಿ ದಿಗ್ವಾಚಕಗಳು ಅಲ್ಲ. ಇಲ್ಲೇ ಕೊಟ್ಟಿದ್ದೀನಿ ನೋಡ್ರಿ. ಮೇಲೆ, ಅವನು ಮೇಲೆ ಇದ್ದಾನೆ ಅಂತೇಳಿ ವಾಕ್ಯ ಇತ್ತು ಅಂದರೆ ಅಲ್ಲಿ ಮೇಲೆ ಅಂತಕ್ಕಂಥ ಪದನೂ ಕೂಡ ದಿಗ್ವಾಚಕ. ಅವನು ಕೆಳಗೆ ಇದ್ದಾನೆ, ಈ ಕೆಳಗೆ ಅಂತಕ್ಕಂಥ ಪದ ಏನಾಗುತ್ತೆ, ಇದು ಕೂಡ ಏನು ದಿಗ್ವಾಚಕ ಪದ. ಆಚೆ, ಅವನು ಹೊರಗಡೆ ನಿಂತಿದ್ದಾನೆ, ಅವನು ಆಚೆ ನಿಂತಿದ್ದಾನೆ ಅಂತ ಏನಾದರೂ ಅಂದ್ವಿ ಅಂತಂದರೆ ಈ ಆಚೆ ಅಂತಕ್ಕಂಥ ಪದನೂ ಕೂಡ ಏನಾಗುತ್ತೆ, ದಿಗ್ವಾಚಕ ಪದ. ಈಚೆ, ಈ ಕಡೆ ನಿಂತಿದ್ದಾನೆ, ಈಚೆ ನಿಂತಿದ್ದಾನೆ, ಈ ಕಡೆ ಇದ್ದಾನೆ. ಈ ರೀತಿಯಾದಂಥ ಪದಗಳನ್ನು ನಾವು ದಿನನಿತ್ಯ ನಮ್ಮ ಭಾಷೆಯಲ್ಲಿ ಬಳಸ್ತೀವಿ. ಈ ಈಚೆ ಆಗಿರ್ಬೋದು, ಆಚೆ ಆಗಿರ್ಬೋದು, ಮೇಲೆ ಆಗಿರ್ಬೋದು, ಕೆಳಗೆ ಆಗಿರ್ಬೋದು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ 8 ದಿಕ್ಕುಗಳೇನದಾವಲ್ಲ ಇವುಗಳನ್ನೆಲ್ಲ ಏನು ಮಾಡ್ತೀವಿ, ದಿಗ್ವಾಚಕ ನಾಮಪದಗಳು ಅಂಥೇಳಿ ನಾವು ಕರಿತೀವಿ. ಈ ರೀತಿ ನಾವು ಕನ್ನಡ ಏನು ಮಾಡ್ತೀವಿ, ವ್ಯಾಕರಣದೊಳಗೆ ನಾಮಪದದಲ್ಲಿ ದಿಗ್ವಾಚಕ. ಹಾಗಾದರೆ ಮುಂದಿನ ಪ್ರಕಾರ ಯಾವುದಪ್ಪ ಅಂತಂದರೆ ಸರ್ವನಾಮಗಳು ಅಂಥೇಳಿ. ಸರ್ವನಾಮಪದಗಳು. ಸರ್ವನಾಮಪದಗಳು ಅಂತಂದರೆ ಸಾಮಾನ್ಯವಾಗಿ ನಾಮಪದಗಳಿರ್ತಾವ. ಆ ನಾಮಪದಗಳನ್ನು ಕನ್ನಡದೊಳಗೆ ಜಾಸ್ತಿ ಬಳಸ್ತಾ ಹೋದ್ವಿ ಅಂತಂದರೆ ಏನಾಗುತ್ತೆ, ಓದೋರಿಗೆ ಕೇಳೋರಿಗೆ ಏನಾಗುತ್ತೆ, ಸ್ವಲ್ಪ ಇರಿಟೇಷನ್ ಅನಿಸುತ್ತೆ. ಹಾಗಾಗಿ ಸರ್ವನಾಮಗ ಪದಗಳು ಅಂತಂದರೆ ನಾಮಪದಗಳ ಸ್ಥಾನದಲ್ಲಿ ಅಥವಾ ಅವುಗಳ ಬದಲಿಗೆ ಬಳಸುವ ಪದಗಳು. ಅಂದರೆ ಈ ಸರ್ವನಾಮಗಳನ್ನು ಏನು ಮಾಡ್ತೀವಿ ಅಂತಂದರೆ ನಾಮಪದಗಳ ಏನಿದ್ವಲ್ಲ ಆ ನಾಮಪದಗಳ ಬದಲಿಗೆ ಇವುಗಳನ್ನು ಬಳಸ್ತೀವಿ. ನಾಮಪದಗಳ ಬದಲಿಗೆ ಅಥವಾ ನಾಮಪದಗಳ ಸ್ಥಾನದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಈ ಸರ್ವನಾಮಗಳನ್ನು ಬಳಸ್ತೇವೆ. ಸರ್ವನಾಮಗಳು ಯಾವುವು ಅಂತಂದರೆ ಉದಾಹರಣೆ ನೋಡ್ರಿ, ಅವನು ಅಂತಕ್ಕಂಥ ಪದವನ್ನು ಬಳಸ್ತೀವಿ, ಇದು ಒಂದು ಸರ್ವನಾಮ. ಅವಳು ಅಂತಕ್ಕಂಥ ಪದವನ್ನು ಬಳಸ್ತೀವಿ, ಇದು ಕೂಡ ಸರ್ವನಾಮ. ಇವಳು ಆಗಿರಬಹುದು, ನೀನು ಆಗಿರಬಹುದು, ನಾನು ಆಗಿರಬಹುದು, ಅವರು ಆಗಿರಬಹುದು, ಇನ್ನೂ ಹಲವಾರು ಸರ್ವನಾಮಗಳು ಏನದವ ಕನ್ನಡದೊಳಗದಾವ. ಇವುಗಳನ್ನು ಏನು ಮಾಡ್ತೀವಿ ನೋಡ್ರಿ, ವಾಕ್ಯ ರಚನೆ ಒಳಗೆ ಯಾವ ರೀತಿಯಾಗಿ ಬಳಸ್ತೀವಿ ಅಂತಂದರೆ ಇಲ್ಲೊಂದು ವಾಕ್ಯವನ್ನು ಕೊಟ್ಟಿದ್ದೀನಿ. ರಾಮ ಕಾಡಿಗೆ ಹೋದನು. ರಾಮ ಕಾಡಿಗೆ ಹೋದನು, ಅವನ ಜೊತೆ ಸೀತೆ ಲಕ್ಷ್ಮಣರು ಹೊರಟರು. ರಾಮ ಕಾಡಿಗೆ ಹೋದನು, ಅವನ ಜೊತೆ ಯಾರು ಹೋದರು, ಸೀತೆ ಲಕ್ಷ್ಮಣರು ಹೊರಟರು. ಅವರು ಅಲ್ಲಿ ಒಂದು ಗುರುಕುಲದಲ್ಲಿ ವಾಸವಿದ್ದರು. ಕಾಡಿನೊಳಗೆ ಎಲ್ಲಿ ವಾಸವಿದ್ದರು, ಅಲ್ಲಿ ಏನಿದ್ರು ಗುರುಕುಲದೊಳಗೆ ವಾಸವಿದ್ದರು ಅಂಥೇಳಿ. ಇಲ್ಲಿ ನೋಡ್ರಿ, ಈ ಪೂರ್ತಿ ಸೆಂಟೆನ್ಸಲ್ಲಿ ಈ ವಾಕ್ಯದೊಳಗೆ, ಈ ಎಲ್ಲ ವಾಕ್ಯದೊಳಗೆ ಅವನು ಅಂತಕ್ಕಂಥ ಪದ ಇದೆ. ಈ ಅವನು ಅಂತಕ್ಕಂಥ ಪದ ಏನನ್ನು ಸೂಚಿಸ್ತತಿ ಅಂತಂದರೆ ರಾಮನನ್ನು ಸೂಚಿಸುತ್ತೆ.
ನೋಡ್ರಿ, ರಾಮ ಅಂತಕ್ಕಂಥ ನಾಮಪದವನ್ನು ಸೂಚಿಸ್ತಕ್ಕಂಥದ್ದು ಯಾವುದು? ಅವನು. ಅಂದರೆ ನಾಮಪದದ ಬದಲಿಗೆ ಏನು ಮಾಡಿದ್ದೀವಿ ನಾವು? ಅವನು ಎಂಬ ಪದವನ್ನು ಬಳಸಿದ್ದೀವಿ. ಈ ಅವನು ಅಂತಕ್ಕಂಥದ್ದೇ ಏನಿದು? ಸರ್ವನಾಮ. ಅದೇ ರೀತಿ ಅವರು ಅಂತಕ್ಕಂಥ ಪದವನ್ನು ಬಳಸಿದ್ದೀವಿ. ಅಂದರೆ ಇಲ್ಲಿದೆ ನೋಡ್ರಿ, ಅವರು ಅಲ್ಲಿ ಒಂದು ಗುರುಕುಲದಲ್ಲಿ ವಾಸವಿದ್ದರು. ಯಾರು ಅಂತಂದರೆ ಸೀತಾ ಮತ್ತು ಲಕ್ಷ್ಮಣ ಇವರಿಬ್ಬರು ಏನು ಮಾಡಿದರು? ಅವನ ಜೊತೆಗೆ ಏನು ಮಾಡಿದರು? ಹೊರಟಾಗ ಎಲ್ಲಿದ್ದರು? ಗುರುಕುಲದೊಳಗೆ ವಾಸಿದ್ರು ಅಂತ. ಎಲ್ಲಿ ಹೋದರು? ಅಲ್ಲಿ ಅಂತಕ್ಕಂಥ ಪದವನ್ನು ಬಳಸಿದ್ನಿ. ಅಲ್ಲಿ ಅಂತಂದರೆ ಎಲ್ಲಿ? ಕಾಡಿನೊಳಗೆ. ಎಲ್ಲಿ ಹೋದರು ನೋಡ್ರಿ, ಎಲ್ಲಿ ಹೋದ್ರು ಅವರು? ಕಾಡಿಗೆ ಹೋದರು. ಎಲ್ಲಿ ವಾಸ ಇದ್ದರು? ಕಾಡಿನೊಳಗೆ ವಾಸ ಇದ್ದರು. ಹಾಗಾಗಿ ಕಾಡು ಅಂತಕ್ಕಂತಹ ನಾಮಪದವನ್ನು ಸರ್ವನಾಮ ಅಲ್ಲಿ ಅಂತಕ್ಕಂಥ ಪದ ಏನು ಮಾಡುತ್ತೆ? ಗುರುತಿಸ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ? ನಾಮಪದಗಳ ಬದಲಿಗೆ ಏನು ಮಾಡ್ತೀವಿ? ಅಥವಾ ನಾಮಪದಗಳ ಸ್ಥಾನದಲ್ಲಿ ಪದಗಳನ್ನು ಬಳಸಿದ್ದೀವಿ ಅಂತಂದರೆ, ಬಳಸುವ ಪದಗಳನ್ನು ಏನಂತ ಕರಿತೀವಿ? ಸರ್ವನಾಮಗಳು ಅಂಥೇಳಿ ಕರಿತೀವಿ. ಹೀಗೆ ನಾಮಪದದೊಳಗೆ ಏನಿದೆ ನಮ್ಮಲ್ಲಿ 9 ಪ್ರಕಾರಗಳನ್ನು ನೋಡ್ತೀವಿ ಸರ್ವನಾಮಗಳು. ಹಾಗಾಗಿ ಇಲ್ಲಿ ನಾವು ಈ ತರಗತಿಯಲ್ಲಿ ವಚನಗಳು ಎಂಬ ಕಾನ್ಸೆಪ್ಟನ್ನು ನೋಡಿದ್ವಿ. ಈ ವಚನಗಳು ಎಂಬ ಕಾನ್ಸೆಪ್ಟಲ್ಲಿ, ಪರಿಕಲ್ಪನೆಯಲ್ಲಿ ಏಕವಚನ ಮತ್ತು ಬಹುವಚನ. ಏಕವಚನ ಅಂತಂದರೆ ಹೇಗಾಗುತ್ತೆ? ಬಹುವಚನ ಆಗಬೇಕಾಗಿತ್ತು ಅಂದರೆ ಏಕವಚನದೊಂದಿಗೆ ಯಾವ ರೀತಿಯ ವಿಧಾನಗಳನ್ನು ಯರು, ಅರು, ಅಂದಿರು, ಗಳು ಮತ್ತು ಉ ಎಂಬ ಪದಗಳನ್ನು ಬಳಸ್ತೀವಿ. ಪ್ರತ್ಯಯಗಳನ್ನು ಬಳಸಿ ಬಹುವಚನಗಳಾಗಿ ಕನ್ವರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ನಾಮಪದ ಎಂಬ ಪರಿಕಲ್ಪನೆಗೆ ಬಂದಾಗ ನಾಮಪದ ಆಗಬೇಕಾಗಿತ್ತು ಅಂತಂದರೆ ನಮಗೆ ಏನಾಗಿರುತ್ತೆ? ಫಸ್ಟು ನಾಮ ಪ್ರಕೃತಿ ಅಂತಕ್ಕಂಥ ಪರಿಕಲ್ಪನೆ ಬೇಕು. ಈ ನಾಮ ಪ್ರಕೃತಿ ಅಂತಂದರೆ ಏನು? ನಾಮಪದದ ಮೂಲ ರೂಪವೇ ಏನಾಗಿರುತ್ತೆ? ನಾಮ ಪ್ರಕೃತಿಯಾಗಿರುತ್ತೆ. ಈ ನಾಮ ಪ್ರಕೃತಿಗೆ ನಾವು ಏನಾದರೂ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದ್ದೀವಿ ಅಂತಂದರೆ ಆಗ ನಮಗೆ ಪೂರ್ಣವಾದಂಥ ಒಂದು ನಾಮಪದ ಸಿಗುತ್ತೆ. ಈ ರಾಮ ಅಂತಕ್ಕಂಥ ನಾಮ ಪ್ರಕೃತಿಗೆ ಅನ್ನು ಅಂತಕ್ಕಂಥ ಪ್ರತ್ಯಯವನ್ನು ಹಚ್ಚಿದ್ದೀವಿ ಅಂತಂದರೆ ರಾಮನನ್ನು ಎಂಬ ನಾಮಪದ ಸಿಗುತ್ತೆ. ಈ ನಾಮಪದದಲ್ಲಿ ಮತ್ತು 9 ಪ್ರಕಾರಗಳನ್ನು ನಾವು ನೋಡಿದ್ವಿ. ವಸ್ತುವಾಚಕ ನಾಮಪದ, ವಸ್ತುವಾಚಕದಲ್ಲೇ ಮತ್ತೆ 3 ಪ್ರಕಾರಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮವನ್ನು ನೋಡಿದ್ವಿ. ಅದೇ ರೀತಿ ಸಂಖ್ಯಾವಾಚಕ ನಾಮಪದ, ಸಂಖ್ಯೆಯ ವಾಚಕ ನಾಮಪದ, ಪರಿಮಾಣವಾಚಕ ನಾಮಪದ, ಪ್ರಕಾರವಾಚಕ ನಾಮಪದ, ಭಾವನಾಮ, ದಿಗ್ವಾಚಕ, ನೆಕ್ಸ್ಟ್ ಇನ್ನೊಂದು ಸರ್ವನಾಮ. ಈ ರೀತಿಯಾಗಿ 9 ಪ್ರಕಾರಗಳನ್ನು ನಾವು ಏನು ಮಾಡಿದ್ದೀವಿ? ಈ ನಾಮಪದ ಎಂಬ ಪರಿಕಲ್ಪನೆಯನ್ನು ನೋಡಿದ್ವಿ. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚಿಸಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು.